ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕಾದಂಬರಿಯ ವಾಚನ ಮಂದ್ರವನ್ನು ಕೇಳ್ತಾ ಇದ್ವಿ. ಮೋಹನ್ ಲಾಲ್ನ ಬಾಲ್ಯ, ಅವನು ಭಿಕ್ಷೆ ಬೇಡ್ತಾ ಇದ್ದಿದ್ದು, ಆ ಬಳಿಕ ಆಶ್ರಮಕ್ಕೆ ಹೋಗಿದ್ದು, ಆಶ್ರಮದಿಂದ ಅವರು ಗವಾಯಿಯವರ ಕಲೀಲಿಕ್ಕೆ ಬಂದಿದ್ದು, ಆಮೇಲೆ ಅಲ್ಲಿ ಅವ್ರು ಕಲಿಸ್ತಾ ಇಲ್ಲ ಅಂತ ಇಸ್ಪೀಟ್ ಕಲಿತಾ ಇದ್ದಾಗ ಅಲ್ಲಿ ಇಸ್ಪೀಟ್ ಆಡ್ತಾ ಇದ್ದವ್ರು ಕರ್ಕೊಂಡು ಬಂದು ರಾಜ ಅವರು ಹೇಳ್ಕೊಡ್ತಾರೆ. ಒಬ್ಬರು ರಾಜ ಇದ್ದಾರೆ, ಅವರು ರಾಜ ಸಾಹೇಬ್ ಅಂತ, ಅವರು ಕಲಿಸ್ತಾರೆ ಅಂತಂದಾಗ ಅಲ್ಲಿಗೆ ಬಂದವರಿಗಿದ್ದು ಕೇಳಿದ್ವಿ. ಮುಂದಿನ ಭಾಗವನ್ನು ಕೇಳೋಣ. 4 ಗಂಟೆಯ ಹೊತ್ತಿಗೆ ಭೂಪತರಾಮರು ಕೂಗಿ ಎಬ್ಬಿಸಿದರು. ಸಂಗೀತ ಹಾಡುವ ಜಾಗಕ್ಕೆ ಹೋಗೋಣವಾ? ಇಲ್ಲಿಂದ 2 ಮೈಲಿ ಆಗುತ್ತೆ. ರಾಜಾ ಸಾಹೇಬರ ಕಾರಿನಲ್ಲಿ. ಬೇಗ ಎದ್ದು ಮುಖಕ್ಕೆ ನೀರು ಹಾಕಿ ಸಿದ್ಧವಾಗುವ ವೇಳೆಗೆ ಅಲ್ಲಿಗೆ ಚಹಾ ಬಂತು. ಕುಡಿದು ಡವಾಲಿಯನ್ನು ಹಿಂಬಾಲಿಸಿ ಅರಮನೆಯ ಹಿಂಬದಿಯಲ್ಲಿದ್ದ ಉದ್ದನೆಯ ಕಾರಿನ ಹತ್ತಿರಕ್ಕೆ ಹೋದ 2 ನಿಮಿಷದಲ್ಲಿ ರಾಜಾ ಸಾಹೇಬರು ಭೂಪತರಾಮರು ಬಂದರು. ನನ್ನನ್ನು ಹಿಂಬದಿಯಲ್ಲಿ ಕೂರಿಸಿದರು. ರಾಜಾ ಸಾಹೇಬರೇ ನಡೆಸಿದರು. ಅರಮನೆಯಿಂದ ಕಾಡಿನವರೆಗೆ ದಾರಿ, ಗುಂಡಿ, ಗೊರಕಲುಗಳಿಲ್ಲದೆ ಸಮತಟ್ಟಾಗಿತ್ತು. ಬೇಲಿ ಹಾಕಿದ ಕಾಡು ಆರಂಭವಾಗುವ ಮೊದಲ ಗೇಟು. ಕಾರನ್ನು ದೂರದಿಂದ ನೋಡಿದ ಕಾವಲುಗಾರ ತೆರೆದ. ಒಳಗೆ ನಡೆದರೆ 2 ಕಡೆಗೂ ದಟ್ಟ ಕಾಡು. ತಲೆ ಎತ್ತಿ ನೋಡಬೇಕಾದ ಎತ್ತರಕ್ಕೆ ಬೆಳೆದ ತೇಗ, ಹೊನ್ನೆ, ಮತ್ತಿ ಮರಗಳು. ಅಲ್ಲಲ್ಲಿ ಬೇವು, ಅರಳಿ, ಆಲ ಕೂಡ. ಕೆಲವು ಕಡೆ ಬಿಸಿಲು ನೆಲವನ್ನು ಎಂದೂ ಮುಟ್ಟಿಯೇ ಇಲ್ಲವೇನೋ ಎನ್ನುವಷ್ಟು ದಟ್ಟವಾದ ವೃಕ್ಷ ಸಂದಣಿ. ಕಾಡಿನ ಪ್ರದೇಶ ಆರಂಭವಾದ ಜಾಗದಿಂದ ಭೂಮಿ ಕೂಡ ಗುಡ್ಡಗಾಡಿನಂತೆ ಉಬ್ಬು ತಗ್ಗುಗಳಿಂದ ಏರಿಳಿಯತೊಡಗಿತು. ರಸ್ತೆಯು ಅಂಕುಡೊಂಕು ಹರಿದ್ವಾರದ ಹಿಮಾಲಯಕ್ಕೆ ಬಂದಂತೆನಿಸಿತು. ಎಷ್ಟೋ ದೂರ ಸಾಗಿದ ಮೇಲೆ ಮೊದಲ ದಿನ ಅದು ಎಷ್ಟೋ ದೂರವೆಂಬಂತೆ ಕಂಡಿದ್ದು ತುಸು ಇಳಿವು ಶುರುವಾಯಿತು. ಕಾರು ನಿಂತಾಗ ಎದುರಿಗೆ ಒಂದು ಮಧ್ಯಮ ಪ್ರಮಾಣದ ಕಲ್ಲು ಕಟ್ಟಡದ ಮಂದಿರ. ಕಾರು ಹಿಂಬದಿಯಲ್ಲಿ ನಿಂತಿತ್ತು. ಮಂದಿರವು ಎದುರಿಗೆ ಪ್ರಪಾತದಲ್ಲಿ ದೊಡ್ಡದಾಗಿ ಹರಿಯುತ್ತಿದ್ದ ನದಿಗೆ ಮುಖ ಮಾಡಿತ್ತು. ನದಿಯ ಗಾತ್ರವನ್ನು ನೋಡಿಯೇ ನರ್ಮದೆ ಅಂತ ಅರ್ಥ ಮಾಡಿಕೊಂಡೆ. ಅವರಿಬ್ಬರನ್ನು ದೇವಾಲಯದೊಳಕ್ಕೆ ಅನುಸರಿಸುವ ಮುನ್ನ ಮುಮ್ಮದಿಯ ತುಸು ದೂರದ ಪ್ರಪಾತದಲ್ಲಿ ಸಂಜೆಯ ನುಸುಗೆಂಪಿನಲ್ಲಿ ಹೊಳೆಯುತ್ತಿದ್ದ ನದಿಯು ನನ್ನ ಎದೆಯೊಳಗೆ ಮಂದ್ರ ಷಡ್ಜದ ಭಾವ ತುಂಬಿ ಅಜ್ಞಾತ ರಾಗವೊಂದು ಆವಿಷ್ಕಾರವಾದಂತೆ ಎನ್ನಿಸಿತು. ಅದು ಮಹಾದೇವ ಮಂದಿರ. ಸಂಜೆಯ ಮೊಬ್ಬು ಬೆಳಕಿನಲ್ಲೂ ಕಪ್ಪಗೆ ಹೊಳೆಯುತ್ತಿದ್ದ ಲಿಂಗವು ಶ್ರುತಿಯಲ್ಲಿ ಅಂತರ್ಲೀನವಾಗಿರುವ ಶಿವನಂತೆ ಕಂಡಿತು. ಚಕಿತನಾಗಿ ಅದರಲ್ಲೇ ದೃಷ್ಟಿ ಸಿಕ್ಕಿ ಹಾಕಿಕೊಂಡವನಂತೆ ನಿಂತುಬಿಟ್ಟೆ. ರಾಜಾ ಸಾಹೇಬರು ವಿದ್ಯುತ್ ಸ್ವಿಚ್ ಹಾಕಿ ದೀಪ ಹೊತ್ತಿಸಿದ್ದು ಗಮನಕ್ಕೆ ಬರಲಿಲ್ಲ. ತುಸು ಹೊತ್ತಿನ ಮೇಲೆ ಒಳಗೆಲ್ಲ ನೋಡಿದೆ. ನಾವು ನಿಂತಿದ್ದ ಅಂಗಳದ ಒಂದು ಗೋಡೆಯ ಉದ್ದಕ್ಕೂ ಸಾಲಿಗೆ ಕಬ್ಬಿಣದ 3 ಅಲಮಾರುಗಳನ್ನು ಇಟ್ಟಿದ್ದರು. ಭೂಪತರಾಮರು ಒಂದರ ಬಾಗಿಲು ತೆರೆದರು. ಒಳಗೆ ನಿಲ್ಲಿಸಿದ್ದ 3 ತಂಬೂರಿಗಳು. ಅವುಗಳಲ್ಲಿ 2 ಎತ್ತಿ ಭೂಪತರಾಮರು ಅಷ್ಟರಲ್ಲಿ ನೆಲದ ಮೇಲೆ ರಾಜಾ ಸಾಹೇಬರು ಹಾಸಿದ್ದ ಮೆತ್ತನೆಯ ಮಂದಲಿಗೆಯ ಮೇಲೆ ಇಟ್ಟರು. ಇನ್ನೊಂದು ಬೀರುವಿನ ಕೆಳಗಿನ ಕಾನೆಯಲ್ಲಿ 2 ಜೊತೆ ತಬಲಾ, ಡಗ್ಗಗಳು, ಒಂದು ಹಾರ್ಮೋನಿಯಂ ಪೆಟ್ಟಿಗೆ. ಮೇಲಿನ ಕಾನೆಯಲ್ಲಿ ಪುಸ್ತಕಗಳು. ಇನ್ನೊಂದು ಅಲರಾಮಿನ ಬಾಗಿಲು ಗಾಜಿನದ್ದಾಗಿದ್ದರಿಂದ ಪ್ರತಿಯೊಂದು ಕಾನೆಯಲ್ಲೂ ಪುಸ್ತಕಗಳು ತುಂಬಿದ್ದುದು ಕಾಣಿಸುತ್ತಿತ್ತು. ಭೂಪತರಾಮರು ನನಗೆ ಹೇಳಿದರು, ರಾಜಾ ಸಾಹೇಬರು ಸಾಧನೆ ಮಾಡುವ ಸ್ಥಳ ಇದು. ತಬಲಾ, ತಂಬೂರಿ ಪೆಟ್ಟಿಗೆಗಳನ್ನು ಇಲಿ ಹೆಗ್ಗಣಗಳು ಕಡಿದು ಹಾಕ್ತವೆ ಅಂತ ಈ ಕಬ್ಬಿಣದ ಅಲೆಮಾರಿನೊಳಗೆ ಇಟ್ಟಿದ್ದಾರೆ. ಈಗ ನೀನು ಶ್ರುತಿ ಮಾಡಿಕೊಂಡು ಒಂದು ರಾಗ ಹಾಡು. ನಿನ್ನೆ ಹಾಡಿದೆಯಲ್ಲ, ಅದಾದರೂ ನಡೆಯುತ್ತೆ. ನಾನು ಮಹಾದೇವನಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿದ ಮೇಲೆ ತಂಬೂರಿ ಶ್ರುತಿ ಮಾಡಿಕೊಂಡೆ. ರಾಜಾ ಸಾಹೇಬರು ಗೋಡೆಗೊರಗೆ ಕುಳಿತರು. ಭೂಪತರಾಮರು ತಬಲಾ ಶ್ರುತಿ ಮಾಡಿಕೊಂಡರು. ಇದು ಶಿಷ್ಯ ಸ್ವೀಕಾರ ಪರೀಕ್ಷೆ ಎಂದು ಗೊತ್ತಿದ್ದರೂ ನನಗೆ ಅಂಜಿಕೆ ಆಗಲಿಲ್ಲ. ಇವರು ನನ್ನನ್ನು ಒಪ್ಕೋತಾರೆ ಎಂಬ ನಂಬಿಕೆ ಹುಟ್ಟಿತ್ತು. ನಿನ್ನೆಯಂತೆ ಹಾಡಿದೆ. ರಾಜಾ ಸಾಹೇಬರು ನಡುವೆ 2 ಕಡೆ ಸೂಕ್ಷ್ಮವಾಗಿ ತಲೆ ತೂಗಿದರು. ನಡುವೆ ಅವರ ಕಣ್ಣುಗಳಲ್ಲಿ ಅಸಮ್ಮತಿಯ ಭಾವ ಕಾಣುತ್ತಿತ್ತು. ಅವುಗಳು ಕಣ್ಣಿಗೆ ಬಿದ್ದರೂ ವಿಚಲಿತನಾಗದೆ ಮುಂದುವರಿಸಿದೆ. ನನ್ನದು ಮುಕ್ತಾಯವಾದ ನಂತರ ರಾಜಾ ಸಾಹೇಬರು, ನಾನು ಹಾಡಲೇ, ತಾವು ಕೇಳ್ತೀರಾ ಎಂದರು. ಅವರು ನನ್ನನ್ನು ಆಪ್ ಎಂದು ಗೌರವ ಸೂಚಕ ಬಹುವಚನದಲ್ಲಿ ಸಂಬೋಧಿಸಿದ್ದು ನನಗೆ ಕಸಿವಿಸಿ ಎನ್ನಿಸಿತು. ಭೂಪತರಾಯರು ಸಹಜವಾಗಿ ನಿನ್ನೆ ಸಂಜೆ ಭೇಟಿಯಾದ ಕ್ಷಣದಿಂದ ತುಂಬೆನ್ನುತ್ತಿದ್ದಾರೆ. ನನ್ನ ಗುರುವಾಗುವ ಇವರೇಕೆ ಹೀಗೆ ಎನ್ನಿಸಿತು. ನಾನು ತಾನ್ಪುರ ಹಿಡಿತೀನಿ ಎಂದೆ. ಅಗತ್ಯವಿಲ್ಲ ಎಂಬಂತೆ ಎಡಹಸ್ತವನ್ನು ಎತ್ತಿ ತೋರಿಸಿದ ಅವರು ತಂಬೂರಿ ಮೀಟುತ್ತಾ ಕಣ್ಣು ಮುಚ್ಚಿದರು. ಎಷ್ಟೋ ಹೊತ್ತು ಮೌನವಾಗಿ ತಂಬೂರು ಮೀಟುತ್ತಿದ್ದರು. ಇಲ್ಲ, ನಾನು ಮೋಸ ಹೋಗಿದ್ದೆ. ಅವರಾಗಲೇ ಷಡ್ಜದೊಡನೆ ಸಮಾವೇಶಗೊಂಡಿದ್ದಾರೆ. ಷಡ್ಜಕ್ಕೂ ಅವರ ಗಂಟಲಿಗೂ ಅದ್ವೈತವೇರ್ಪಟ್ಟಿದೆ. ಆ ಸೂಕ್ಷ್ಮವನ್ನು ಗ್ರಹಿಸಲು ಹೆಚ್ಚಿನ ಏಕಾಗ್ರತೆ ಬೇಕು. ಇವರ ಗಾಯನದ ರೀತಿಗೆ ಅಭ್ಯಸ್ತವಾಗಿರಬೇಕು ಎಂದು ಅರ್ಥವಾಯಿತು. ಒಂದೇ ಸವನೆ ಕೇಳುತ್ತಾ ಕುಳಿತಿರುವಾಗ ಅವರ ಗಂಟಲು ಅನ್ನುತ್ತಿದೆಯೋ, ಓಂ ಅನ್ನುತ್ತಿದೆಯೋ ಎನ್ನುವ ಅನುಮಾನ ಹುಟ್ಟುವ ಮಟ್ಟಿಗೆ ಸೂಕ್ಷ್ಮ ಉರಿಯ ಕೊಳಗದೊಳಗಿನ ಹಾಲಿನಂತೆ ಅವರ ಧ್ವನಿ ಉಕ್ಕಿತ್ತು. ಎಷ್ಟು ಸೂಕ್ಷ್ಮವಾಗಿ ಅವ್ಯಕ್ತದಿಂದ ಅವ್ಯಕ್ತವು
ಮೂಡುತ್ತಿದೆ ಎಂಬ ಆಧ್ಯಾತ್ಮ ಭಾವವು ಒಸರುವಂತಾಯಿತು. ನನ್ನ ಮನಸ್ಸು ಆ ಧ್ವನಿಯಲ್ಲಿ ನಟ್ಟಿತು. ಇದು ಬರೀ ಸೂಕ್ಷ್ಮವಲ್ಲ, ಖಚಿತತೆ. ನಾನು ತೆಗೆಯುವ ಷಡ್ಜವು ಅಂದಾಜಿನದು, ಇವರದು ಮೂಲನಾಡಿಯದು. ಯೋಗಶಾಸ್ತ್ರದಲ್ಲಿ ಹೇಳುವಂಥ ಮೂಲನಾಡಿಯ ಸ್ಥಾನವನ್ನು ಇವರು ಸ್ವಾಧೀನಪಡಿಸಿಕೊಂಡಿದ್ದಾರೆ ಅನ್ನಿಸಿತು. ಎಷ್ಟೋ ಹೊತ್ತಿನ ನಂತರ ಅವರ ಷಡ್ಜವು ಹೊರ ಕಿವಿಗಳಿಗೆ ಕೇಳತೊಡಗಿತು. ಹೌದು, ಇದು ಅಂದಾಜಿನ ಧ್ವನಿಯಲ್ಲ, ನಾದ ಬ್ರಹ್ಮದ ಸೂಕ್ಷ್ಮಾತಿ ಸೂಕ್ಷ್ಮ ಬಿಂದುವಿನಿಂದ ಪ್ರವಹಿಸುವ ಶಕ್ತಿ ಎನಿಸಿಬಿಟ್ಟಿತು. ಷಡ್ಜವನ್ನು ಕೇಳುವಾಗಲೇ ಇವರು ಪೂರಿಯಾ ಹಾಡುತ್ತಾರೆ ಎಂಬ ಬೋಧೆಯಾಯಿತು. ನೀನು ಹಾಡಿದ್ದುದು ಸರಿಯಲ್ಲ, ಪೂರಿಯಾ ಇರೋದು ಹೀಗೆ ಅಂತ ತೋರಿಸಲು ಅದನ್ನೇ ಆರಂಭಿಸಿದರೆ ಎಂಬ ಅನುಮಾನ ಬಂತು. ಆದರೆ ಸ್ವರಶುದ್ಧಿ ಇರೋರು ಸ್ಪರ್ಧೆಯಂತಹ ಚಿತ್ತದ ಅಶುದ್ಧಿಗೆ ಒಳಗಾಗೋಲ್ಲ. ನಾನು ಆರಂಭಿಸಿದ ರಾಗವೇ ಮನಸ್ಸಿನಲ್ಲಿ ತಾವು ಯಾವುದನ್ನು ಹಾಡಬೇಕೆಂಬುದನ್ನು ಸೂಚಿಸಿದೆ ಎಂದು ಸಮಾಧಾನ ಕಂಡಿತು. ಹೌದು, ಕ್ರಮೇಣ ಮಂದ್ರ ಸಪ್ತಕಕ್ಕೆ ಇಳಿತಿದ್ದಾರೆ. ನಿಧ ನಿಮಧ ಆಹಾ. ಮಂದ್ರದಲ್ಲಿ ಕೂಡ ಅದೆಂಥ ಸ್ವರಶುದ್ಧಿ. ಈ ಗಂಟಲು ಇವರದಲ್ಲ, ಹಾಡುವವರು ಇವರಲ್ಲ. ರಾಗವು ತನ್ನ ಶುದ್ಧ ಸ್ವರೂಪದಲ್ಲಿ ಪ್ರಕಟವಾಗಲು ಇವರ ಗಂಟಲನ್ನು ಆರಿಸಿಕೊಂಡಿದೆ. ಕಣ್ಣು ಮುಚ್ಚಿ ಕುಳಿತಿರುವ ಇವರು ತಮ್ಮನ್ನು ತಾವು ಸಂಪೂರ್ಣವಾಗಿ ರಾಗಕ್ಕೆ ಸಮರ್ಪಿಸಿಕೊಂಡಿದ್ದಾರೆ. ಇವರ ಪಾತ್ರ ಏನೂ ಇಲ್ಲ. ನನ್ನ ಎದುರು ಕುಳಿತಿರೋದು ರಾಜರಲ್ಲ, ಸ್ವರ ಋಷಿ ಎಂಬ ಭಾವನೆಯಲ್ಲಿ ಅವರನ್ನೇ ನೋಡುತ್ತಾ ಕೂತೆ. ಮಂತ್ರದ ಒಂದೊಂದು ಸ್ವರವನ್ನು ತಟ್ಟಿ ಎಚ್ಚರಿಸಿದ ನಂತರ ಅವುಗಳ ಮಂತ್ರ ವ್ಯೂಹವನ್ನು ರಚಿಸುವಾಗ ಕೂಡ ಅವರ ಕಣ್ಣುಗಳು ಮುಚ್ಚಿಯೇ ಇದ್ದವು. ಮಧ್ಯ ಸಪ್ತಕದಲ್ಲಿ ಏಳುವಾಗ ಅರೆನಿಮೀಲಿತವಾದವು. 3 ಸಪ್ತಕದಲ್ಲಿ ಅವರ ಧ್ವನಿಗೆ ಇರುವ ಸಂಪೂರ್ಣ ಪ್ರಭುತ್ವ ಕೆಳ ಮಂದ್ರದಿಂದ ತಾರಕಕ್ಕಾದರೂ ತಾರದಿಂದ ಮಂದ್ರಕ್ಕಾದರೂ ತುಸುವೂ ಆಯಾಸವಿಲ್ಲದೆ ಸ್ವರದ ಖಚಿತತೆ, ತಪ್ಪದೆ ಮುಳುಗಿ ಏಳುವ ಸಾಮರ್ಥ್ಯವು ನನಗೆ ಮತ್ಸ್ಯಾವತಾರದ ಕಲ್ಪನೆಯನ್ನು ತಂದುಕೊಟ್ಟಿತು. ಭಗವದಂಶೀಯವಾದ ಆ ಮೀನು ಸಾಗರದ ತಳದಿಂದ ಮೇಲ್ಮೈಯವರೆಗೆ ನಡುವೆ ಯಾವ ಸ್ಥಳಕ್ಕೆ ಬೇಕಾದರೂ ಗುರಿ ಇಟ್ಟಂತೆ ಸಂಚರಿಸುವ ವಿಹರಿಸುವ ಚಿತ್ರ ಮೂಡಿತು. ಹೀಗೆ ಎಷ್ಟು ಹೊತ್ತು ಆಲಾಪ ಮಾಡಿದರೂ ಗಡಿಯಾರದ ಕಾಲದ ಲೆಕ್ಕ ಸಿಗಲಿಲ್ಲ. ನಾನು ಇಡಲೂ ಇಲ್ಲ, ನನ್ನಲ್ಲಿ ಕೈ ಗಡಿಯಾರ ಇರಲಿಲ್ಲ. ಆದರೆ ಸ್ವರ ಸಂಚಾರದ ಕಾಲವು ಅನಂತತೆಯ ಭಾವವನ್ನು ಸೃಷ್ಟಿಸಿತು. ಕೊನೆಗೊಮ್ಮೆ ಅವರು ಭೂಪತರಾಮರ ಹತ್ರ ನೋಡಿ ಮಧ್ಯಲಯ ತ್ರಿಕಾಲದಲ್ಲಿ ತನ ನಾಧಿರ್ಧಿರ್ಧಿ ನನ ನನ ತದ ರೇ ತನದೆ ರೇ ತರಾನವನ್ನು ಆರಂಭಿಸಿಬಿಟ್ಟರು. ನೇರವಾಗಿ ಲಯಗಾರಿಕೆಯನ್ನು ತೋರಿಸಲು ಅಂತ ನನಗೆ ಅರ್ಥವಾಯಿತು. ಇಷ್ಟೊಂದು ಸ್ವರ ಪ್ರಭುತ್ವವಿರೋರಿಗೆ ತಾನಗಳು ಯಾವ ಲೆಕ್ಕದವು? ಭೂಪತರಾಮರು ಪರಿಣತ ತಬಲವಾದಕರು. ಅಹಮದ್ ಜಾನ್ ತಿರಕ್ವಾರ್ ಶಿಷ್ಯರಾಗಿ ಕಲಿತವರು. ತಿರಕ್ವಾ ಅವರು ಕಿಂಚಿತ್ ಕೃಪಣತೆ ಇಲ್ಲದೆ ಶಿಷ್ಯರಿಗೆ ಪಾಠ ಹೇಳುವ ದೊಡ್ಡ ಗುರುಗಳು. ಭೂಪತರಾಮರ ಬೋಲುಗಳು ಲೀಲೆಗೆ ತಕ್ಕಂತೆ ಇವರ ತರಾನಗಳನ್ನು ಹೊಂದಿಸುತ್ತಾ, ಇವರ ತರಾನಗಳಿಗೆ ತಕ್ಕಂತೆ ಅವರು ಬೋಲುಗಳನ್ನು ಸೃಷ್ಟಿಸುತ್ತಾ, ಆದರೂ ಎಲ್ಲೂ ಸ್ಪರ್ಧೆಯ ಸೂತಕವಿಲ್ಲದೆ ಸಖಿ ಭಾವದ ಸಾಂಗತ್ಯದಿಂದ ಪುಟಿದಾಡುವ ನಾದ ಲೀಲೆ. ತರಾನ ನುಡಿಗಳು ಕೂಡ ತಾನಗಳ ಸ್ವರ ವಿನ್ಯಾಸದಷ್ಟೇ ಮಾರ್ಧವವಾಗಿದೆ. ಎಷ್ಟು ವೇಗವನ್ನು ಮುಟ್ಟಿದರೂ ಪೂರಿಯಾದ ನಾಡಿಯನ್ನು ಕಳಚಿಕೊಳ್ಳದ ನಿಷ್ಠೆ. ತರಾನವನ್ನು ಮುಗಿಸಿದ ಮೇಲೆ ರಾಜಾ ಸಾಹೇಬರು ಕಣ್ಣು ಮುಚ್ಚಿದರು. ತಿರೋಧಾನರಾಗುವಂತೆ ಮತ್ತೆ ಪುರಿಯಾದ ಚಾರ ಸ್ವರಗಳಿಗೆ ಬಂದರು. ರಾಗದ ನಾಡಿಯನ್ನು ಉತ್ತೇಜಿಸಿದ ನಂತರ ಆರಂಭ ಷಡ್ಜದಲ್ಲಿ ನೆಲೆ ನಿಂತರು. ನಿಧಾನವಾಗಿ ಅವರ ಧ್ವನಿಯು ತಂಬೂರಿ ಶ್ರುತಿಯೊಡನೆ ಅಭಿನ್ನವಾಗಿ ಕ್ರಮೇಣ ತಂಬೂರಿಯೊಂದೇ ಉಳಿಯುತ್ತಾ ನಡೆದು ಕೊನೆಗೆ ಧ್ವನಿಯು ಇನ್ನಿಲ್ಲವೆನ್ನುವ ಸ್ಥಿತಿ ಮುಟ್ಟಿದ ಮೇಲೆ ನಿಂತು ಹೋಯಿತು. ಮತ್ತೆ ಕಣ್ಣು ತೆರೆದಾಗ ಅವರು ನನ್ನನ್ನು ನೋಡಲಿಲ್ಲ. ನನಗೇನು ಎನ್ನಿಸಿತು ಎಂಬುದನ್ನು ದೃಷ್ಟಿಯಿಂದಲೂ ಕೇಳಲಿಲ್ಲ. ಭೂಪತರಾಮರನ್ನು ಏನೂ ಕೇಳಲಿಲ್ಲ. ತಂಬೂರಿಯನ್ನು ಕಣ್ಣಿಗೆ ಒತ್ತಿಕೊಂಡ ನಂತರ ಪಕ್ಕದ ಗೋಡೆಗೆ ಒರಗಿಸಿದರು. ಭೂಪತರಾಮರು ನನ್ನನ್ನು ನೋಡಿದರು. ನನ್ನ ಕಣ್ಣುಗಳಲ್ಲಿ ಆರಾಧನೆ ಪ್ರಜ್ವಲಿಸುತ್ತಿತ್ತು. ರಾಜಾ ಸಾಹೇಬರು ಹೋಗೋಣವೇ, ಭೋಜನಕ್ಕೆ ಹೊತ್ತಾಗಿದೆ ಎಂದರು. ಮಧ್ಯಾಹ್ನ ಮಲಗಿದ್ದ ಅರಮನೆ ಕೋಣೆಯಲ್ಲಿ ಮಲಗಿದರೆ ನಿದ್ರೆ ಹತ್ತಲಿಲ್ಲ. ಕಲಿತರೆ ಇವ್ರ ಕೈಲಿ ಕಲಿಬೇಕು, ಆದರೆ ನನ್ನನ್ನು ಒಪ್ಕೋತಾರೆಯೇ ಎಂಬ ಚಿಂತೆ ಕಾಡತೊಡಗಿತು. ರಾಜಾ ಸಾಹೇಬರ ವ್ಯಕ್ತಿತ್ವ ಕೂಡ ನನ್ನಲ್ಲಿ ಅಂಜಿಕೆಯನ್ನು ಹುಟ್ಟಿಸಿತ್ತು. ಹೇಳಿ ಕೇಳಿ ರಾಜರು ಮತ್ತೆ ಮತ್ತೆ ಕೇಳಿಕೊಳ್ಳಲು ಸಾಧ್ಯವಿಲ್ಲ ಎನಿಸತೊಡಗಿತು. ನನ್ನನ್ನು ಆಪ್ ಎಂದು ಮಾತನಾಡಿಸುತ್ತಾರೆ. ದೂರವಿರುವುದಕ್ಕಾಗಿಯೇ ಗೌರವ ಸೂಚಕ ಬಹುವಚನ ಬಳಸುತ್ತಿದ್ದಾರೆ. ಶಿಷ್ಯನಾಗಲು ಅರ್ಹನಲ್ಲ ಅಂತ ಒಂದ್ಸಲ ತೀರ್ಮಾನ ಮಾಡಿಬಿಟ್ರೆ ಮತ್ತೆ ಕಾಡಿಬೇಡೋದು ಸಾಧ್ಯವಾಗದಂತೆ. ನಾನು ಹಾಡಿದ ರಾಗವನ್ನೇ ಅವರು ಹಾಡಿ ತೋರಿಸುವುದು ನಿನ್ನ ಯೋಗ್ಯತೆ ಇಷ್ಟು, ನನ್ನ ಶಿಷ್ಯನಾಗಿ ಶಕ್ತಿ ನಿನಗಿಲ್ಲ ಅಂತ ಸೂಚಿಸುವುದಕ್ಕೆ ಹೌದು ಎನ್ನುವ ಅರ್ಥ ದೃಢವಾಗತೊಡಗಿತು. ಸಾಗರಕ್ಕೆ ಹಿಂದಿರುಗಿ ಹೋದರೂ ಧರ್ಮಶಾಲೆಯಲ್ಲಿ ಊಟ ದೊರೆಯುತ್ತೆ, ವಿದ್ಯೆ ಇಲ್ಲ. ರೋಹಿಲ್ ಗವಾಯಿಗಳು ಮನಸ್ಸಿಟ್ಟು ಹೇಳಿಕೊಟ್ಟರು ಆ ವಿದ್ಯೆ ಬೇಡ. ರಾಜ್ ಸಾಹೇಬರ ಗಾಯನ ಕೇಳಿದ ಮೇಲೆ ಬೇರೆ ಯಾವ ಪಾಠವೂ ಬೇಡ ಎನ್ನಿಸಿ ಹೊರಳಾಡತೊಡಗಿದೆ. ಯಾವಾಗಲೂ ತುಸು ನಿದ್ರೆ ಹತ್ತಿತ್ತು, ಅರ್ಧಂಬರ್ಧ. ಬೆಳಿಗ್ಗೆ ಹೊತ್ತಿಗೆ ಭೂಪತರಾಯರು ನನ್ನ ಕೋಣೆಗೆ ಬಂದು ಹೇಳಿದರು, ರಾಜ್ ಸಾಹೇಬರು ಹೇಳೋದು ನಿಧಾನ. ನಿನ್ನೆ ಹೋಗಿದ್ದ ಕಾಡಿನಲ್ಲಿ ಹವಾ ಸೇವನೆ ಮಾಡ್ಕೊಂಡು ಬರೋಣ ಬಾ. ಕಾಡಿನ ಗೇಟಿನವರೆಗೆ ನಾವು ಸೈಕಲಲ್ಲಿ ಹೋದೆವು. ಒಳಗೆ ಹೋಗಿ ಗೇಟನ್ನು ಮೊದಲಿನಂತೆ ಮುಚ್ಚಿ ಸೈಕಲನ್ನು ಒಂದು ಮರಕ್ಕೆ ಒರಗಿಸಿ ನಡೆಯತೊಡಗಿದೆವು. ತಕ್ಷಣ ಒಂದು ಹೊಸ ಪ್ರಪಂಚವನ್ನು
ಪ್ರವೇಶಿಸಿದಂತೆನ್ನಿಸಿತು. ತಪೋವನ ಎನ್ನುವಂತಿಲ್ಲ, ಗಾಢಾರಣ್ಯ, ಒತ್ತಾಗಿ ಮುಗಿಲೆತ್ತರಕ್ಕೆ ಬೆಳೆದ ಮರಗಳು, ಒಳಗೆಲ್ಲ ತಿರುಗಾಡಲು ಕಾಡುಕಲ್ಲುಗಳನ್ನು ಹದಿದು ಮಾಡಿದ ಕಾಲುದಾರಿಗಳು. ಭೂಪತ್ರಾಮರಿಗೆ ಒಳಗಿನ ದಾರಿಗಳೆಲ್ಲ ಗೊತ್ತಿಲ್ಲದಿದ್ದರೆ ಒಳಗೆ ಸುತ್ತಿ ಸುತ್ತಿ ಹೊರಗೆ ಬರಲು ತಿಳಿಯದ ಸ್ಥಿತಿ. ಒಳಗೆ ನಾನಾ ಥರದ ಹಕ್ಕಿ ಪಕ್ಷಿಗಳ ಚಿಲಿಪಿಲಿ, ಗುಜಗುಗ್ಗಲು, ಕೋಗಿಲೆಗಳ ಪಂಚಮ, ಬೇಕಾದಷ್ಟು ನವಿಲುಗಳು, ಹಲವು ಜಿಂಕೆಗಳು. ಒಂದು ದುಷ್ಟ ಮೃಗವಿಲ್ಲ. ಅಪೂರ್ವಕ್ಕೆ ಹಾವುಗಳಿರುತ್ತವೆ, ಎಚ್ಚರವಿರಬೇಕು. ಭೂಪತ್ರಾಯರು ಹೇಳಿದರು. 1,000 ಎಕರೆ ನಿಸರ್ಗದತ್ತ ಕಾಡು. ನಡುವೆ ರಾಜಸಾಹೇಬರ ತೈಗ, ನಂದಿ, ಮತ್ತಿ ಮೊದಲಾದ ಸಾವಿರಾರು ಘನವೃಕ್ಷಗಳನ್ನು ನಡೆಸಿ ಬೆಳೆಸಿದ್ದಾರೆ. ಅವರು ದಿನ ಇದರೊಳಗೆ ಒಂದು ಸುತ್ತು ಹಾಕ್ತಾರೆ. ದಟ್ಟ ನೆರಳಿರೋದ್ರಿಂದ ಯಾವ ಹೊತ್ತಿನಲ್ಲಿ ನಡೆದಾಡಿದರೂ ಹಿತವಾಗಿರುತ್ತೆ. ಇದರೊಳಗೆ ಓಡಾಡುವಾಗ ಅವರಿಗೆ ರಾಗಿಣಿಗಳ ಸ್ವರೂಪ ಕಾಣಿಸುತ್ತಂತೆ. ಇನ್ನೊಂದು ಗಮನಿಸಿದೆಯಾ? ಅರಮನೆಯ ಸುತ್ತ ಕೂಡ ಅವರು ದೊಡ್ಡ ದೊಡ್ಡ ಮರಗಳನ್ನು ಬೆಳೆಸಿದ್ದಾರೆ. ಹೂವಿನ ಗಿಡಗಳ ಉದ್ಯಾನ ನಿರ್ಮಿಸಿಲ್ಲ. ಯಾಕೆ ಗೊತ್ತೇ? ಉದ್ಯಾನದ ಹೂವು ಗಿಡಗಳು ಕೃತಕ ತಳಿಯುವು, ಕೃತಕ ಗೊಬ್ಬರದಿಂದ ಪೋಷಣೆ ಪಡೆಯುವು. ಅವು ಋತುಮಾನವನ್ನು ಸರಿಯಾಗಿ ಅನುಸರಿಸೋದಿಲ್ಲ. ದೊಡ್ಡ ಮರಗಳು ಹಾಗಲ್ಲ. ಅವನ್ನು ನೋಡಿಯೇ ಇದು ಇಂಥ ಋತು, ಇಂಥದ್ದೇ ಮಾಸ ಅಂತ ಹೇಳಿಬಿಡ್ಬೋದು. ನಾವು ಹಾಡುವ ರಾಗಕ್ಕೂ ಋತುವಿಗೂ ಸಂಬಂಧ ಉಂಟಲ್ಲವೇ? ವೃಕ್ಷಗಳೊಡನೆ ಗೆಳೆತನವಿದ್ದರೆ ರಾಗಗಳ ಸಖ್ಯ ಸುಲಭವಾಗಿ ಸಾಧಿಸುತ್ತೆ ಅಂತ ಅವ್ರ ನಂಬಿಕೆ. ಹಾಗೆ ತುಸು ದೂರ ನಡೆದ ಮೇಲೆ ಹೇಳಿದರು. 10 ಗಂಟೆಯ ಹೊತ್ತಿಗೆ ಹಾಲು ಕರೆದ ಮೇಲೆ ಅರಮನೆಯ ಹಸುಗಳನ್ನೆಲ್ಲ ಇದೇ ಕಾಡಿಗೆ ಮೇಯಲು ಬಿಡ್ತಾರೆ. ರಾಜಾ ಸಾಹೇಬರು ಇಲ್ಲಿ ತಿರುಗಲು ಬರುವಾಗ ಒಂದೊಂದು ಹಸುವು ಅವರ ಹತ್ತಿರ ಬಂದು ಹುಂಕರಿಸುತ್ತೆ. ಅವರ ಕೈ ನಕ್ಕುತ್ತೆ. ಏರು ಇಳಿವು ಹಳ್ಳ ತಿಟ್ಟುಗಳಲ್ಲಿ ಸುತ್ತಿ ಮೈ ಬೆವರು ಬರುವ ಹೊತ್ತಿಗೆ ನಾವು ಚಿತ್ರಾ ನದಿಯ ನರ್ಮದೆಗೆ ಸೇರುವ ಸ್ಥಳಕ್ಕೆ ಬಂದೆವು. ಚಿತ್ರೆಯಲ್ಲಿ ಹೆಚ್ಚು ನೀರಿರಲಿಲ್ಲ. ಆದರೂ ಮೇಲೆ ನಿಂತು ದೂರದಿಂದ ನೋಡುವಾಗ ಸಂಗಮ ಸ್ಥಾನವು ಉಸಿರನ್ನು ಹಿಡಿದು ನಿಲ್ಲಿಸುವಂತಿತ್ತು. ನಮ್ಮ ಎಡಕ್ಕೆ ಮಹಾದೇವ ಮಂದಿರ. ನಿನ್ನೆ ಸಂಜೆ ನಾನು ಮಂದಿರದಿಂದ ನರ್ಮದೆಯನ್ನು ನೋಡಿದಾಗ ಈ ಸಂಗಮದ ಸ್ಥಾನ ಗಮನಿಸಿರಲಿಲ್ಲ. ಅದನ್ನು ನೋಡುತ್ತಾ ತುಸು ಹೊತ್ತು ನಿಂತಿದ್ದೆ. ಭೂಪತರಾಮರ ಹತ್ತಿರ ಮಂದಿರದ ಬೀಗದ ಕೈ ಇರಲಿಲ್ಲ. ನಾವಿಬ್ಬರೂ ಹೊರಗಿನ ಕಟ್ಟೆಯ ಮೇಲೆ ಕುಳಿತ ನಂತರ ಹೇಳಿದರು. ನಾನು ಯೋಗ ಅಂದೆನಲ್ಲ, ನಿನಗೆ ಯೋಗ ಕೂಡಿದೆ. ರಾಜಾ ಸಾಹೇಬರು ನಿನ್ನನ್ನು ಶಿಷ್ಯನಾಗಿ ಸ್ವೀಕರಿಸಲು ಒಪ್ಪಿಕೊಂಡಿದ್ದಾರೆ. ಹೌದಾ? ನಿಜವಾ? ನನ್ನ ಎದೆ ಉಬ್ಬಿ ಬಂತು. ಅವರಿಂದ ಕಲಿಯೋಕೆ ನಿನಗೆ ಒಪ್ಪಿಗೆ ಇದೆಯಾ? ಯಾಕೆ ಪ್ರಶ್ನೆ? ಹಾಗಂತ ನಿನ್ನನ್ನು ವಿಚಾರಿಸಲು ಅವರೇ ನನಗೆ ಹೇಳಿದರು. ನಿನ್ನೆ ನೀನು ಹಾಡಿದ ಮೇಲೆ ಅವರು ಹಾಡಿದರಲ್ಲ, ನನ್ನ ಗಾಯನ ಕ್ರಮ ಹೀಗಿದೆ ಅಂತ ತೋರಿಸೋಕೆ ಹಾಡಿದರು. ಇದನ್ನೇ ನಾನು ಕಲಿಸೋದು. ಗಾಯನ ಎಂದರೆ ಗಂಭೀರ ಕ್ರಿಯೆ, ಧ್ಯಾನಕ್ಕಿಂತ ತಪಸ್ಸಿಗಿಂತ ಗಂಭೀರ. ನಿಮಗೆ ಇಷ್ಟವಿದ್ದಲ್ಲಿ ಮಾತ್ರ ಸೇರ್ಕೊಳ್ಳಿ, ಬಲವಂತವಿಲ್ಲ ಅಂದರು. ಒಂದು ತಿಳ್ಕೊ, ಅವರು ಇದುವರೆಗೆ ಯಾರಿಗೂ ಪಾಠ ಹೇಳಿಲ್ಲ. ಈಗಲೂ ನಿನ್ನನ್ನು ಬಿಟ್ಟು ಬೇರೆ ಯಾರಿಗೂ ಕಲಿಸೋದಿಲ್ಲ. ಅಂದರೆ ಸಮಯವನ್ನೆಲ್ಲ ನಿನ್ನ ಮೇಲೆ ಹೇರಿ ಕಟ್ಟುನಿಟ್ಟಿನ ಸಾಧನೆ ಮಾಡಿಸ್ತಾರೆ. ನೀನು ದಿನ 10-12 ತಾಸಾದರೂ ಸಾಧನೆ ಮಾಡಬೇಕು. ಪ್ರತಿದಿನ ಮೇಲ್ವಿಚಾರಣೆ ಇರುತ್ತೆ, ಪಾಠವಿರುತ್ತೆ, ಪಾಠ ಒಪ್ಪಿಸೋದಿರುತ್ತೆ. ತಪ್ಪು ಮಾಡಿದರೆ ಅವರ ಕೋಪವನ್ನು ತಾಳಬೇಕಾಗುತ್ತೆ. ಅಪ್ಪನಿಗೆ ಒಬ್ಬನೇ ಮಗನಾಗಿ ಹುಟ್ಟಿದರೆ ಪ್ರೀತಿಯೂ ಹೆಚ್ಚು ಸಿಗುತ್ತೆ, ಸೊಂಟ ಮುರಿಯುವಷ್ಟು ಹೊಣೆಯನ್ನು ಹೊರಬೇಕಾಗುತ್ತೆ. ಹಾಗೆ ನಾನು ಹೊರ್ತೀನಿ. ಅದು ನನ್ನ ಯೋಗ. ನಾನು ಒಪ್ಪಿ ಅವರ 2 ಕೈಗಳನ್ನು ಬಿಗಿಯಾಗಿ ಹಿಡಿದುಕೊಂಡೆ. ಅರಮನೆಗೆ ಹೋಗಿ ಸ್ನಾನ ಮಾಡಿ ಚಹಾ ಬಿಸ್ಕತ್ಗಳನ್ನು ತೆಗೆದುಕೊಳ್ಳುವಾಗ ಆ ಕೋಣೆಗೆ ರಾಜಾ ಸಾಹೇಬರು ಬಂದರು. ನಾನು ತಕ್ಷಣ ಮೇಲೆದ್ದು ಹತ್ತಿರ ಹೋಗಿ ಅವರ ಪಾದ ಸ್ಪರ್ಶ ಮಾಡಿದೆ. ಭುಜ ಹಿಡಿದು ಮೇಲೆತ್ತುತ್ತಾ ಹೇಳಿದರು, ಮತ್ತೆ ಎಂದು ಹೀಗೆ ಮಾಡಬೇಡಿ. ತಮಗೆ ಗುರು ನಾವಲ್ಲ, ಮಂದಿರದಲ್ಲಿರುವ ಮಹಾದೇವ್ಜಿ. ತಾವು ಸಾಧನೆ ಮಾಡುವ ಜಾಗ ಅದು. ಪಾಠ ಹೇಳಿಕೊಡೋರು ಅವರು. ತಾವು ಪಾಠ ಒಪ್ಪಿಸಬೇಕಾದದ್ದು ಅವರಿಗೆ. ಇಲ್ಲಿ ಕೂರಿ ಬನ್ನಿ ಎಂದು ನಾನು ಮೊದಲು ಕೂತಿದ್ದ ಕುರ್ಚಿಯನ್ನು ತೋರಿಸಿದರು. ಅನಂತರ ನನ್ನ ಎದುರು ಕುಳಿತು ಹೇಳಿದರು, ಮಂದಿರವೇ ಸಾಧನಾ ಸ್ಥಳ ಅನ್ನುವ ಅರ್ಥ ಏನು ಅಂದರೆ, ಶಿವಲಿಂಗದ ಆಕೃತಿಯ ನಾದ ಬ್ರಹ್ಮದ ಆಕೃತಿ, ತಂಬೂರಿಯ ಝೇಂಕಾರವು ಗೋಲಾಕಾರದಲ್ಲಿ ಕೋಣೆಯೊಳಗಣ ಆಕಾಶವನ್ನೆಲ್ಲ ಸುತ್ತು ಹಾಕಿ ಹಿಂದಿರುಗಿ ಮತ್ತೆ ತಂತಿಯೊಳಕ್ಕೆ ಲೀನವಾಗುವಂತೆ ಇದೇ ಲಿಂಗದ ಗೋಲಾಕಾರ. ಇದನ್ನು ಕುರಿತು ಧ್ಯಾನ ಮಾಡಬೇಕು. ಮಂದಿರಕ್ಕೆ ಕಾರು ಹೋಗುವ ಮಾರ್ಗ ಮಧ್ಯದ ಬಲಗಡೆ ಒಂದು ಸಣ್ಣ ಕುಟೀರವಿದೆ, ನೋಡಿದ್ರಾ? ಇಲ್ಲ, ನೋಡುವಿರಂತೆ. ಸಣ್ಣದು, ಒಬ್ರಿಗೆ ಸಾಕು. ಒಂದು ಅಂಗಳ, ಒಂದು ಮಲಗುವ ಕೋಣೆ, ಸ್ನಾನ ಶೌಚಗಳು, ತಮ್ಮ ವಾಸ ಅಲ್ಲೇ. ಹಗಲು ರಾತ್ರಿ ಬೇಕಾದಾಗ ಮಂದಿರದ ಬಾಗಿಲು ತೆರೆದು ಕೂತು ಸಾಧನೆ ಮಾಡಿಕೊಳ್ಳಲು ಅನುಕೂಲವಾಗಲಿ ಅಂತ. ತಮಗೆ ಒಂದು ಸೈಕಲ್ ಇರುತ್ತೆ, ಬೇಕಾದಾಗ ಊರೊಳಗೂ ಬರ್ಬೋದು. 2 ಹೊತ್ತಿನ ಊಟ, 2 ಹೊತ್ತಿನ ನಾಷ್ಟ ಅಲ್ಲಿಗೆ ತಂದು ಕೊಡುವಂತೆ ವ್ಯವಸ್ಥೆ ಆಗುತ್ತೆ. ಬೇಕಾದಾಗ ತಾವು ಅಲ್ಲೇ ಚಹಾ ಮಾಡಿಕೊಂಡು ಕುಡಿಯಬಹುದು. ದುಷ್ಟ ಮೃಗಗಳ ಕಾಟವಿಲ್ಲ, ಕಳ್ಳಕಾಕರ ಭಯವಿಲ್ಲ. ಮಹಾದೇವಜಿಯಿಂದ ರಕ್ಷಿತ ಕಾಡು ಅದು. ಆದರೂ ಒಬ್ಬ ಕಾವಲ್ಗಾರ ರಾತ್ರಿ ಎಲ್ಲ ನದಿ ತೀರಗಳನ್ನು ಗಸ್ತು ಹಾಕ್ತಾನೆ. ಕಾಡಿನಲ್ಲಿ ಒಬ್ಬರೇ ಇರಲು ಭಯವಾಗುತ್ತೆಯೇ ರಾತ್ರಿ ಹೊತ್ತು? ಅನುಭವವಿಲ್ಲ, ಆಗ್ಲಿಕ್ಕಿಲ್ಲ ಎಂದೆ. ಆದರೆ 4 ದಿನದಲ್ಲಿ ತೊಡೆದು ಹಾಕಿ ಅಲ್ಲಿಯೇ ವಸತಿ ಮಾಡಿಸುವ ಉದ್ದೇಶವೆಂದರೆ ಮರಗಳು, ಪಕ್ಷಿಗಳು, ದನಕರುಗಳು, ಆಕಾಶ, ನಕ್ಷತ್ರ, ಚಂದ್ರಮ, ನದಿ, ಮಂದಿರ, ಹಗಲು ರಾತ್ರಿ, ಸಂಧ್ಯಾಕಾಲ, ಸಂಧ್ಯಾ ಪ್ರಕಾಶಗಳಿಗೂ ನಮ್ಮ ರಾಗ ಮತ್ತು ಸ್ವರಗಳಿಗೆ ಸಂಬಂಧವಿದೆ. ಇವುಗಳೊಡನೆ ಬದುಕದೆ ರಾಗಸ್ವರಗಳ ಜೀವ ತಿಳಿಯೋದಿಲ್ಲ. ಇನ್ನೊಂದು ನಿಯಮವಿದೆ,
ರಾಗಗಳಿಗೆ ನಿಯಮ ಮಾಡಿರುವ ಸಮಯದಲ್ಲೇ ಸಾಧನೆ ಮಾಡಿದರೆ ಅವು ಬೇಗ ಕರಗತವಾಗುತ್ತವೆ. ತಾನಗಳನ್ನು ಯಾವಾಗ ಬೇಕಾದರೂ ಅಭ್ಯಾಸ ಮಾಡಬಹುದು. ಆಲಾಪ ಸಾಧನೆಯನ್ನು ಆ ಹೊತ್ತಿನಲ್ಲಿ ವಿಶೇಷವಾಗಿ ಮಾಡಬೇಕು, ಅನಂತರ ಮುಂದುವರಿಸಬೇಕು. ಆದ್ದರಿಂದ ಮಹಾದೇವ ಮಂದಿರದ ಹತ್ತಿರದಲ್ಲಿ ತಾವಿರಬೇಕು. ನಾವು ಸಾಧನೆ ಮಾಡಿದ್ದು ಹಾಗೆ. ನಾವು ತಮಗೆ ಸಾಧನೆ ಮಾಡಿಸೋದು ಆಯಾ ಸಮಯಗಳಲ್ಲಿ ಎನ್ನುತ್ತಾ ನನ್ನ ಮತ್ತು ಭೂಪತರಾಮರ ಕಪ್ಪುಗಳಿಗೆ ಚಹಾ ಬಗ್ಗಿಸಿ ಅನಂತರ ತಮ್ಮದಕ್ಕೆ ಹಾಕಿಕೊಂಡು ಅನಂತರ ವಾರಕ್ಕೊಂದು ದಿನ ತಾವು ಸೈಕಲ್ ಹತ್ತಿ ಶಕಪುರಕ್ಕೆ ಹೋಗಬೇಕು. ಪಂಡಿತ ಭೂಪತರಾಮರಿಂದ ತಬಲಾದ ಎಲ್ಲ ತಾಳಗಳನ್ನು, ಅವುಗಳನ್ನು, ಬೋಲುಗಳನ್ನು ಹೇಳಿಸಿಕೊಂಡು ಮಂದಿರದಲ್ಲಿ ದಿನಕ್ಕೆ 2 ತಾಸಾದರೂ ಅಭ್ಯಾಸ ಮಾಡಬೇಕು. ತಬಲಾದ ಬೋಲುಗಳೆಲ್ಲ ಕರಗತವಾದರೆ ತಾನಾಗಳು ಚೆನ್ನಾಗಿ ಕೂರುತ್ತವೆ. ನಾನು ಎಲ್ಲ ಮಾತುಗಳಿಗೂ ಹೃದಯ ತುಂಬಿ ಹುಕುಂ ಹುಕುಂ ಅನ್ನುತ್ತಿದ್ದೆ. ಮುಂದಿನ ಗುರುವಾರ ಬೆಳಗ್ಗೆ ಮಂದಿರದಲ್ಲಿ ಪೂಜೆಯೊಡನೆ ಪಾಠವಾರಂಭವೆಂದು ಗೊತ್ತು ಮಾಡಿದರು. ಪೂಜೆಯ ಖರ್ಚನ್ನು ವಿದ್ಯಾರ್ಥಿ ವಹಿಸಬೇಕಲ್ಲವೇ? ನಾಮ ಮಾತ್ರವಾದರೂ ಒಂದು ದಕ್ಷಿಣೆ ಕೊಡಬೇಕಲ್ಲವೇ? ಭೂಪತರಾಮರನ್ನು ಕೇಳಿದೆ. ನೀ ಸುಮ್ಮನಿರು, ಹಾಗೆಲ್ಲ ಕೇಳಿದರೆ ರಾಜಾ ಸಾಹೇಬರಿಗೆ ಅಗೌರವ ತೋರಿಸದಂತಾಗುತ್ತೆ. ಯಾವುದಕ್ಕೂ ಬೇರೆಯವರಿಂದ ಖರ್ಚು ಮಾಡಿಸದೇ ಇರೋದು ರಾಜತ್ವದ ಒಂದು ಮುಖ್ಯ ಲಕ್ಷಣ ಎಂದರು. ಅದು ಹಾಗೆಯೇ ಆಯಿತು. ದೊಡ್ಡ ತಟ್ಟೆಯಲ್ಲಿ ಹಣ್ಣು, ಹೂವು, ಮಿಠಾಯಿ, 101 ರೂಪಾಯಿಯ ದಕ್ಷಿಣೆ ಅರಮನೆಯಿಂದ ಮಂದಿರಕ್ಕೆ ಹೋದವು. ಪ್ರತಿದಿನ ಮಂದಿರದಲ್ಲಿ ಪೂಜೆ ಮಾಡುವ ರಾಜ ಪುರೋಹಿತರು ರುದ್ರ ಹೇಳಿಕೊಂಡು ಅಭಿಷೇಕ ಮಾಡಿದರು. ಅವರೇ ನನಗೆ ಮಹಾದೇವ್ಜಿಯ ಹೆಸರಿನಲ್ಲಿ ಗಂಡ ಕಟ್ಟಿದರು. ಅನಂತರ ಅರಮನೆಯಿಂದ ಬಂದಿದ್ದ ಒಂದು ಹೊಸ ತಂಬೂರಿಯನ್ನು ತಮ್ಮ ಕೈಯಿಂದ ಎತ್ತಿ ನನಗೆ ಕೊಟ್ಟು ಆಶೀರ್ವಾದ ಮಂತ್ರ ಹೇಳಿದರು. ನಾನು ಮಹಾದೇವ್ಜಿಗೆ ದೀರ್ಘದಂಡ ನಮಸ್ಕಾರ ಮಾಡಿದೆ. ಪುರೋಹಿತರು, ರಾಜಾ ಸಾಹೇಬರು ಮತ್ತು ಭೂಪತರಾಮರ ಹಣೆಗಳಿಗೆ ಪ್ರಸಾದದ ಕುಂಕುಮ ಬಿಟ್ಟು ಕೊರಳುಗಳಿಗೆ ಹೂವಿನ ಹಾರ ಹಾಕಿ ಮಿಠಾಯಿ ಕೊಟ್ಟ ಮೇಲೆ ರಾಜಾ ಸಾಹೇಬರು ತಮ್ಮ ಸಾಧನೆಗೆ 7-8 ವರ್ಷವೇ ಬೇಕು ಅಥವಾ 10 ವರ್ಷ ಬೇಕು. ಸಾಧನೆ ಮುಗಿದು ನಾನು ಅನುಮತಿ ಕೊಡುವ ತನಕ ತಾವು ಶಿಷ್ಯವೃತ್ತಿಯನ್ನು ತೊರೆದು ಹೋಗುವುದಿಲ್ಲ ಅಂತ ಮಹಾದೇವ್ಜಿಯ ಎದುರಿಗೆ ಪ್ರಮಾಣ ಮಾಡಿ. ನಾನು ಹಾಗೆಯೇ ನುಡಿದ ನಂತರ ತಮ್ಮ ತಂಬೂರಿ ಶ್ರುತಿ ಮಾಡಿಕೊಳ್ಳಿ ಪಂಚಮ ಎಂದರು. ನೆಲದ ಮೇಲೆ ಹಾಸಿದ್ದ ಮಂದಲಿಗೆಯ ಮೇಲೆ ಕುಳಿತು ನಾನು ಮಾಡಿಕೊಂಡೆ. ಪೂಜಾ ಪಾತ್ರೆಗಳನ್ನು ತೆಗೆದುಕೊಂಡು ಪುರೋಹಿತರು ಹೊರಟು ಹೋದರು. ನಾನು ಶ್ರುತಿಯನ್ನು ಕಿವಿಗೆ ತುಂಬಿಕೊಳ್ಳುತ್ತಿದ್ದೆ. ಗೋಡೆಗೊರಗಿ ಕುಳಿತ ರಾಜಾ ಸಾಹೇಬರು ಹೇಳಿದರು, ಮುಖ್ಯ ರಾಗಗಳ ಶಾಸ್ತ್ರಗಳೆಲ್ಲ ತಮಗೆ ಗೊತ್ತೇ ಇವೆ. ಅನುಮಾನ ಬಂದರೆ ಅಕೋ ಅಲ್ಲಿ ನೋಡಿ, ಆ ಅಲಮಾರ್ನಲ್ಲಿ ಶಾಸ್ತ್ರ ಗ್ರಂಥಗಳಿವೆ. ತಾವು ಅರ್ಥ ಮಾಡಿ ಆರಂಭಿಸಬೇಕಾದದ್ದು ಇಲ್ಲಿಂದ. 22 ಶ್ರುತಿಗಳಿವೆ. ಅವುಗಳ ಸ್ಥಾನಗಳು ನಿಮಗೆ ಸ್ಥೂಲವಾಗಿ ಗೊತ್ತಿವೆ. ಒಂದೊಂದು ಶ್ರುತಿಯ ವಲಯವೆಷ್ಟು ಅನ್ನುವ ಸ್ಥೂಲ ಕಲ್ಪನೆ ತಮಗಿದೆ. ಒಂದೊಂದರ ವಲಯವು ಕಿರಿದು. ತುಸು ಅಕ್ಕಪಕ್ಕ ಹೋದರೂ ಬೇರೆ ಶ್ರುತಿ ವಲಯವನ್ನು ಪ್ರವೇಶಿಸಿ ಬಿಡ್ತೀವಿ. ಈ ಕಿರಿದಾದ ವಲಯವನ್ನು ಮನಸ್ಸಿನೊಳಗೆ ಹಿಗ್ಗಿಸಿ ಕಾಣುವ ಸಾಧನೆ ಮಾಡಬೇಕು. ವಿಜ್ಞಾನಿಯ ದುರ್ಬಿನ್ನಲ್ಲಿ ನೋಡಿದಾಗ ಸೂಕ್ಷ್ಮ ನರವು ದೊಡ್ಡ ನಳಿಕೆಯಂತೆ ಕಾಣುತ್ತದಲ್ಲ, ಹಾಗೆ ಕಾಣದೆ ಶಸ್ತ್ರವೈದ್ಯನು ಚಿಕಿತ್ಸೆ ಮಾಡುವಕ್ಕೆ ಸಾಧ್ಯವಿಲ್ಲ. ಕೋಮಲ ಋಷಭ ಅಂದರೆ ಬರೀ ಒಂದು ಸಣ್ಣ ವಲಯವಲ್ಲ, ಅದರೊಳಗೆ ನಾವು ಗುರುತಿಸಬಹುದಾದ 10 ವಲಯಗಳಿರ್ತವೆ. ಇನ್ನೂ ಹೆಚ್ಚು ಸಾಧನೆ ಮಾಡಿದರೆ 15-20 ಕಂಡಾವು. ತಮ್ಮ ಕಣ್ಣಿಗೆ 8-10 ಬಗೆಯ ಹಸಿರುಗಳು ಕಾಣ್ತವೆ. ಪ್ರತಿಭಾವಂತ ಚಿತ್ರಗಾರನು 100 ಬಗೆಯ ಹಸಿರುಗಳನ್ನು ಗುರುತಿಸಬಲ್ಲ, ಸೃಷ್ಟಿಸಬಲ್ಲ. ಗಾಯಕನಿಗೆ ಈ 22 ಶ್ರುತಿಗಳೊಳಗಿನ ಸೂಕ್ಷ್ಮ ವೈವಿಧ್ಯಗಳನ್ನು ಗುರುತಿಸಿ ಸೃಷ್ಟಿಸುವ ಶಕ್ತಿ ಬೇಕು. ತಮಗೆ ಮೊದಲು ಈ ಸಾಧನೆ ಆರಂಭಿಸ್ತೀನಿ. ಎಲ್ಲಿ? ತಮ್ಮ ಷಡ್ಜ ಅನ್ರಿ ಅನ್ನುವಾಗ ಅವರು ಮಹಾದೇವಜಿಯ ಹೆಸರಿನಲ್ಲಿ ಆಶೀರ್ವದಿಸಿ ಕೊಟ್ಟ ತಂಬೂರಿಯ ಝೇಂಕೃತಿ ಕಿವಿಯೊಳಗೆ ಕೇಳತೊಡಗಿತು. ಕಾಡಿನ ನೆನಪು ತುಂಬಿಕೊಂಡಿತು. 2 ರಾತ್ರಿ ಭಯವಾಯಿತು. ಕ್ರಮೇಣ ಹೊಂದಿಕೊಂಡೆ. ಹಗಲು ರಾತ್ರಿ ಬೆಳಗ್ಗೆ ಸಂಜೆ ಕಿವಿಗೆ ಬೀಳುವ ಪ್ರತಿಯೊಂದು ಸದ್ದು ಸ್ವರವಾಗಿ ಕೇಳತೊಡಗಿತು. ಜಿಟ್ಟೆಯ ಜಿಂಗುಡಿತ, ಕಾಗೆಯ ಕಾಕ, ಗುಬ್ಬಚ್ಚಿಯ ಚಿಲಿಪಿಲಿ, ಕರುವಿನ ಅಂಬ, ನೀರಿನ ಜುಳುಜುಳು ಒಂದೊಂದು ಕೇಳುವಾಗಲೂ ಇದು ಎಷ್ಟನೇ ಸಪ್ತಕ? ಈ ಸಪ್ತಕದ 22 ಶ್ರುತಿಗಳಲ್ಲಿ ಯಾವುದು? ಆ ಶ್ರುತಿಯಲ್ಲಿ ಇದರ ಸ್ಥಾನವನ್ನು ನಿಖರವಾಗಿ ಎಷ್ಟು ವಲಯಗಳಾಗಿ ವಿಂಗಡಿಸಿ ಇದನ್ನು ಯಾವುದರಲ್ಲಿ ಸ್ಥಾಪಿಸಬೇಕು ಎಂಬುದನ್ನೇ ಮನಸ್ಸು ಆಲೋಚಿಸುತ್ತಿತ್ತು. ಒಂದೊಂದು ಶ್ರುತಿಯನ್ನು 10 ಹಲವು ವಿಧಗಳಲ್ಲಿ ಏರಿಸಿ ಇಳಿಸಿ ನಿಲ್ಲಿಸಿಕೊಳ್ಳುತ್ತಿದ್ದೆ. ಆರಂಭದಲ್ಲಿ ಬೇಸರವೆನಿಸಿದರೂ ಕ್ರಮೇಣ ಅದರಲ್ಲಿ ರುಚಿ ಕಂಡಿತು. ಒಂದೊಂದು ಶ್ರುತಿಯೂ ಒಂದೊಂದು ಗ್ರಂಥಿ. ಅದರೊಳಗೆ ಹಲವಾರು ನರಗಳು ಹೆಣೆದುಕೊಂಡಿರುತ್ತವೆ. ಒಂದೊಂದು ನರವನ್ನು ಪ್ರಚೋದಿಸಿದಾಗಲೂ ಪ್ರತ್ಯೇಕ ಗುಣದ ಅನುಭವವಾಗುತ್ತದೆ ಎನಿಸತೊಡಗಿತು. ಅವರು ಬೇರೆ ಯಾವ ವಿಷಯವನ್ನು ನನ್ನೊಡನೆ ಮಾತನಾಡದಿದ್ದರೂ ರಾಜಾ ಸಾಹೇಬರೊಡನೆ ನನಗೆ ವಿಶ್ವಾಸ ಬೆಳೆಯಿತು. 2 ಹೊತ್ತು ಊಟವನ್ನು ಒಂದು ಆಳು ತಂದು ಕೊಡುತ್ತಿದ್ದ. ತನ್ನ ಕುಟೀರದಲ್ಲಿ ಬಿಸ್ಕತ್ ಪೊಟ್ಟಣಗಳೇ ಇರುತ್ತಿದ್ದವು. ಬೇಕಾದಾಗ ಚಹಾ ಮಾಡಿಕೊಳ್ಳಲು ಸ್ಟವ್ ಇತ್ತು. ಒಮ್ಮೊಮ್ಮೆ ರಾಜಾ ಸಾಹೇಬರೇ ನನಗೊಂದು ಕಪ್ ಚಹಾ ದೊರಕಿತೇ ಎಂದು ಕೇಳುತ್ತಿದ್ದರು. ನಾನು ಸೈಕಲ್ ಹತ್ತಿ ಕುಟೀರಕ್ಕೆ ಹೋಗಿ ಚಹಾ ಮಾಡಿಕೊಂಡು ತಂದು ಕೊಡುತ್ತಿದ್ದೆ. ಅಭ್ಯಾಸ ಮಾಡಿಸಲು ನನ್ನೆದುರು ಕುಳಿತರೆ 2 ತಾಸಿಗೆ ಕಡಿಮೆ ಹೇಳುತ್ತಿರಲಿಲ್ಲ. ಯಾವ ದಿನವೂ ಅಭ್ಯಾಸ ತಪ್ಪಿಸುತ್ತಿರಲಿಲ್ಲ. ಎಷ್ಟೋ ಸಲ ಮಂದಿರದೊಳಗೆ ನಾನು ಅಭ್ಯಾಸ ಮಾಡಿಕೊಳ್ಳುವಾಗ ಅವರು ಹೊರಗಿನ ಪೌಳಿಯಲ್ಲಿ ಕುಳಿತಿರುತ್ತಿದ್ದರು. ಒಮ್ಮೊಮ್ಮೆ ಅವರ ಅರಮನೆಗೆ ಹಿಂದೂಸ್ತಾನದ ಬೇರೆ ಬೇರೆ ಕಡೆಯ ಗವೈಗಳು ಬರುತ್ತಿದ್ದರು. ರಾಜಾ ಸಾಹೇಬರು ಅವರ ಗಾಯನವನ್ನು ಏರ್ಪಡಿಸುತ್ತಿದ್ದರು. ಅವರ ಅರಮನೆಯಲ್ಲಿ ಅದಕ್ಕೆ ಅನುಕೂಲವಾದ ಒಂದು ದೊಡ್ಡ ಅಂಗಣ. ಅರಮನೆಯನ್ನು ಯೋಜಿಸುವಾಗ ಅದನ್ನು ಇಂಗ್ಲಿಷ್ನಲ್ಲಿ ಬಾಲ್ರೂಮ್ ಎನ್ನುತ್ತಿದ್ದರಂತೆ. ಈಗ ಜಲಸಾಗರ್ ಅಂತಾರೆ.
ಚಿತ್ತರಪುರ ಮತ್ತು ಸುತ್ತಮುತ್ತಲಿನ ರಾಜ್ಯದ ಹಳ್ಳಿಗಳಲ್ಲಿ ಸಂಗೀತಾಭಿರುಚಿಯುಳ್ಳವರಿಗೆಲ್ಲ ಆಮಂತ್ರಣ ಹೋಗುತ್ತಿತ್ತು. ಆಗ ನಾನು ತಂಬೂರಿ ಹಿಡಿಯುತ್ತಿದ್ದೆ. ಕೆಲವು ಸಲ ಹಾರ್ಮೋನಿಯಂ ಸಾಥಿ ಮಾಡುತ್ತಿದ್ದೆ. ದೊಡ್ಡ ಗಾಯಕರಾದರೆ ತಬಲಾಕ್ಕೆ ಭೂಪತರಾಯರನ್ನು ಕರೆಸುತ್ತಿದ್ದರು. ಆದರೆ ಎಂದೂ ರಾಜಾ ಸಾಹೇಬರು ಹಾಡುತ್ತಿರಲಿಲ್ಲ. ಒಂದ್ಸಲ ಧ್ರುಪದ ಗಾಯಕ್ ಬಿಹಾರದ ರಾಮ್ ಶರಣ್ ಅಜ್ಜಾ ಬಂದಿದ್ದಾಗ ರಾಜಾ ಸಾಹೇಬರ ಸಾಧನೆ ಬಹಳ ಮೇಲ್ಮಟ್ಟದ್ದು ಅನ್ನುವುದನ್ನು ಕೇಳಿದ್ದೇವೆ. ಕೇಳುವ ಇಚ್ಛೆ ತುಂಬ ಆಗಿದೆ ಎಂದು ಸಭೆಯಲ್ಲೇ ಒತ್ತಾಯ ಮಾಡಿದರು. ನಾಳೆ ಆಗಲಿ ಎಂದು ಒಪ್ಪಿಕೊಂಡರು. ಆದರೆ ಮರುದಿನ ಪಂಡಿತ್ ರಾಮ್ ಶರಣರಿಗೆ ಹಾಡಿ ತೋರಿಸುವುದು ಬಂದಿರದಲ್ಲಿ ಭೂಪತರಾಮರು ಇದ್ದರು. ಇವರು ರಾಜ್ಯದ ಇತರ ಐವರು ರಸಜ್ಞರು ಮಾತ್ರ. ನಾನು ತಂಬೂರಿ ಹಿಡಿದಿದ್ದೆ. ರಾಜಾ ಸಾಹೇಬರಲ್ಲಿ ಜಲಸಾಗರದಲ್ಲಿ ಹಾಡೋದಿಲ್ಲ, ಮಂದಿರದಲ್ಲಿ ಮಾತ್ರ ಹಾಡ್ತಾರೆ ನಮ್ಮ ಮಾತು ಕೇಳಿದ್ದೀನಿ. ಏನೋ ಕಾರಣ ತಿಳಿಯಬಹುದೇ? ರಾಮಶರಣರು ಕೇಳಿದ್ದಕ್ಕೆ ನಮ್ಮ ಮಂದಿರ ಬಿಟ್ಟು ಹೊರಗೆ ಹಾಡಬೇಡ ಅಂತ ಮಹಾದೇವ್ಜಿ ಕನಸಿನಲ್ಲಿ ಅಪ್ಪಣೆ ಕೊಡಿಸಿದ್ದಾರೆ. ನಮ್ಮ ಕುಲದೇವತೆಯ ಅಪ್ಪಣೆಯ ಮಾತು ಎಂದರು. ರಾಮಶರಣರು ತಲೆದೂಗಿ ಗರ್ಭ ಕಡೆಗೆ ತಿರುಗಿ ಲಿಂಗಕ್ಕೆ ಕೈ ಮುಗಿದರು. ನನ್ನಲ್ಲಿ ಕುತೂಹಲ ಹುಟ್ಟಿತು. ಕುಲದೇವತೆಯು ಯಾಕೆ ಇಂಥ ಅಪ್ಪಣೆ ಮಾಡಿತ್ತು? ಇವರೇನಾದರೂ ಸಂಗೀತವನ್ನು ವಿಲಾಸಕ್ಕೆ ಬೆಳೆಸುತ್ತಿದ್ದರೆ? ಸಾಧಾರಣವಾಗಿ ರಾಜರು, ಸುಲ್ತಾನ, ನವಾಬ, ಬಾದಶಾಗಳು ಮಾಡುತ್ತಿದ್ದದೇ ಹಾಗೆ ಎಂದು ನಾನು ಕೇಳಿದ್ದೆ. ಯಾವುದೋ ಹಂತದಲ್ಲಿ ಇರಬಹುದು. ಆದರೆ ಈಗ ನನಗೆ ಗೋಚಿಸುತ್ತಿರುವ ರಾಜಾ ಸಾಹೇಬರಿಗೆ ಸಂಗೀತವೆಂದರೆ ವೇದಕ್ಕಿಂತ ಹೆಚ್ಚು ಪವಿತ್ರ ಎಂಬುದು ಮನಸ್ಸಿನಲ್ಲಿ ಗಟ್ಟಿಯಾಗಿತ್ತು. ವಾರಕ್ಕೊಂದಿನ ಬೆಳಿಗ್ಗೆ ಎದ್ದವನೇ ಸೈಕಲ್ ಹತ್ತಿ ಶಕರಪುರಕ್ಕೆ ಹೋಗ್ತಿದ್ದೆ. ಸಂಜೆ ಹೊತ್ತು ಇಳಿಯುವವರೆಗೂ ಭೂಪತರಾಮರ ಮನೆಯಲ್ಲಿ ಊಟ ತಿಂಡಿ ಆಗ್ತಿತ್ತು. ಅವರು ರಾಜಾ ಸಾಹೇಬರಂತೆ ಶಿಕ್ಷಣದಲ್ಲಿ ಕಟ್ಟುನಿಟ್ಟು. ಕೇವಲ ಕಾಲವಿನ್ಯಾಸವಲ್ಲ, ಅಕ್ಷರಗಳ ನಾದ ಬಹುಮುಖ್ಯವೆನ್ನುತ್ತಿದ್ದರು. ಅವರ ಬೆರಳಿನಿಂದ ಹೊರಡುವ ಧೀನ್ ಬಾಸುರಿಯಂತೆ ಕೇಳಿಸುತ್ತಿತ್ತು. ಗಾಯಕನಿರಲಿ ವಾದಕನಿರಲಿ ಎಂಥ ಸೂಕ್ಷ್ಮದ ಮೀನ್ ತೆಗೆದರೂ ಅದೇ ಮೀಂಡನ್ನು ರಾಗ ಛಾಯೆಯೊಂದಿಗೆ ಇವರು ನುಡಿಸಿ ತೋರಿಸುತ್ತಿದ್ದರು. ನಾನೇನು ತಬಲಾವನ್ನೇ ಪ್ರಧಾನ ವಾದನವನ್ನಾಗಿ ಸಾಧಿಸುವವನಲ್ಲದಿದ್ದರೂ ಅವರು ನನಗೆ ಅದರ ಮರ್ಮಗಳನ್ನೆಲ್ಲ ಬಿಡಿಸಿ ಹೇಳುತ್ತಿದ್ದರು. ನನ್ನ ಬೆರಳುಗಳು ಅವನ್ನು ನುಡಿಸುವಂತೆ ಅಭ್ಯಾಸ ಮಾಡಿಸುತ್ತಿದ್ದರು. ಕಾಫಿ ಆರ್ ಟೀ? ಟೀ ಪ್ಲೀಸ್. ಈ ದೇಶದಲ್ಲಿ ಪ್ರತಿ ಮಾತಿಗೂ ಪ್ಲೀಸ್ ಸೇರಿಸ್ಬೇಕಂತೆ. ನಮ್ಮಲ್ಲಿ ಜಿ ಅನ್ನುವ ಒಳ್ಳೆ ರಿವಾಜ್. ಆದರೆ ಈ ಜನಗಳಿಗೇಕೆ ನಮ್ಮಂತೆ ಕಡಚ್ಚ ಮಾಡೋಕ್ಕೆ ಬರೋಲ್ಲ? ರಸ ಬಿಟ್ಟು ಕೊಡುವ ಮೊದಲೇ ಸೊಪ್ಪನ್ನು ತೆಗೆದು ಹಾಕಿ ಅಷ್ಟೊಂದು ಹಗುರವಾದ ಚಹಾ ಕುಡಿಯಬೇಕು ಯಾಕೆ? ಮಧು ಒಳ್ಳೆಯ ಚಹಾ ಮಾಡಿಕೊಡ್ತಿದ್ಲು. ಹಿಂದೂಸ್ತಾನದ, ಅದರಲ್ಲೂ ಮುಂಬಯಿಯ ತೇಜ್ ಚಹಾ ಗರುಡ ಪಕ್ಷಿಯಂತೆ ಮೇಲೇರಿಸಬೇಕು ಎಂದುಕೊಳ್ಳುವಾಗ ನಾನು ಯಾವ ಶಿಷ್ಯರಿಗೂ ರಾಜಾ ಸಾಹೇಬರು ನನಗೆ ಕೊಟ್ಟಂಥ ಸ್ವರಜ್ಞಾನದ ಶಿಕ್ಷಣವನ್ನು ಕೊಡಲಿಲ್ಲವೆಂದು ಅರಿವಾಯಿತು. ಮುಂಬೈಯಲ್ಲಿ ಎಲ್ಲಿದೆ ಆ ಶಾಂತಿ? ನಿಶ್ಶಬ್ದ ಹಕ್ಕಿಗಳ ಇಂಚರ, ಬಿದಿರು ಮಳೆಯ ಜರಗುಡಿತ, ನೀರಿನ ಜುಳುಜುಳು. ಮಧುವಿನ ಮನೆ ಹಕ್ಕಿ ಪಕ್ಷಿಗಳ ಜಿಟ್ಟೆ ಜೀರುಂಡೆ ಕಾಡಿನ ಮಧ್ಯದಲ್ಲೇ ಇದೆ. ಅವಳಿಗಾದರೆ ಇಂಥ ಶಿಕ್ಷಣ ಪಡೆಯುವ ಅವಕಾಶ, ವ್ಯವಧಾನ ಎರಡೂ ಇದೆ ಎನ್ನಿಸಿ. ಆದರೂ ನನಗೆ ಈಗ ಕೊಟ್ಟ 2 ವಾರದ ತಯಾರಿ ಕಚೇರಿಯಲ್ಲಿ ನನಗೆ ಸಮಸಮವಾಗಿ ಹಾಡಿ ಸಭೆಯನ್ನು ವಶಪಡಿಸಿಕೊಳ್ಳುವ ಗುರಿಯಿಂದ ಮಾಡಿದುದು ಎಂದು ನೆನಪಿನೊಡನೆ ರಾಜಾ ಸಾಹೇಬರು ನನ್ನನ್ನು ಕಚೇರಿಗೆಂದು ತಯಾರು ಮಾಡಲೇ ಇಲ್ಲ. ಸಭಾರಂಜನೆಯ ಮಾತನ್ನು ಒಮ್ಮೆಯೂ ಆಡಲಿಲ್ಲ. ಈ ಸ್ವರದಿಂದ ಹೀಗಾಗುತ್ತೆ, ಈ ಲಯದಲ್ಲಿ ಹೀಗಾಗುತ್ತೆ ಎಂದು ಮಾತ್ರ ಹೇಳುತ್ತಿದ್ದರು. ಹಾಡಿ ತೋರಿಸುತ್ತಿದ್ದರು ಎಂಬ ನೆನಪು ಸೇರಿ ತನಗೂ ಕಚೇರಿಯ ಗುರಿ ಇರಲಿಲ್ಲವೆಂಬ ಜ್ಞಾಪಕ ಬಂತು. ಹೋಸ್ಟೆಸ್ ಹಿಂದೂಸ್ತಾನದಲ್ಲಿ ಗಗನ ಸಖಿ ಅಂತಾರೆ. ಎಂಥ ಸಖಿ! ಊಟದ ತಟ್ಟೆ ಬಡಿದು ಚಹಾ ಸುರುವಿದ ಮೇಲೆ ಎತ್ತಿಕೊಂಡು ಹೋಗಿ ಕೈ ತೊಳೆದುಕೊಳ್ಳೋಳು. ತಟ್ಟೆ ಎತ್ತಿಕೊಂಡು ಹೋದಳು. ಕಿಟಕಿಯಿಂದ ಹೊರಗೆ ನೋಡಿದರೆ ಕೆಳಗೆಲ್ಲ ಮೋಡ ಹರಡಿದೆ, ಕಪ್ಪು ಮೋಡ. ಭೂಮಿ ಸ್ವಲ್ಪವೂ ಕಾಣಿಸುತ್ತಿಲ್ಲ. ಮಳೆ ಸುರಿಯುತ್ತಿರಬಹುದೇ? ವಿಮಾನವು ಮಳೆಗಿಂತ ಮೇಲೆ ಹೋಗುತ್ತೆ. ಮೇಘವೂ ಇಲ್ಲದ, ಮಲ್ಹಾರವೂ ಇಲ್ಲದ ಜಾಗ ಎಂಬ ಅರಿವಾಗಿ ಥೂ, ಇದೆಂಥದ್ದು? ಮಳೆಯ ಮೂಲಕ ಹೋಗಬೇಕು. ಆಗಲೇ ಮಜಾ ಅನ್ನಿಸ್ತು. ಇದ್ದಕ್ಕಿದ್ದಂತೆ ಮಳೆ ಬಂತು. ಎಂಥ ಮಳೆ! ಕಟ್ಟಿ ಹೊಡೀತು. 2 ತಾಸಿಗೂ ಮುಕ್ಕಿ. ತಬಲಾ ಇಳಿದು ಹೋಗಿ ಎಷ್ಟು ಬಿಗಿ ಮಾಡಿದರೂ ಹೊಂದಿಕೊಳ್ಳಲಿಲ್ಲ. ನಾನು ಮಾಡಿಕೊಡ್ತೀನಿ ಕೊಡು. ಭೂಪತರಾಮರು ಪ್ರಯತ್ನಿಸಿದರೂ ಕೂರದೆ ಏಕ್ದಮ್ ಥಂಡಿಯಾಗಿದೆ. ಹವಾದಲ್ಲಿ ಜಲಾಂಶ ತುಂಬಿಕೊಂಡಿದೆ. ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ಬಿಡೋದು ಒಳ್ಳೆಯದು. ಮಳೆ ನಿಂತರೂ ಸಣ್ಣ ಸೋನೆ ಮುಂದುವರಿದು ಭೂಪತರಾಮರು ಹೊರಗೆ ಹೋಗಿ ನೋಡಿ ಬಂದು, ಪಶ್ಚಿಮದ ಕಡೆಯ ಮಳೆ, ಬೇಗ ನಿಲ್ಲೋ ಸೂಚನೆ ಇಲ್ಲ. ಈ ಕಡೆ ಇಷ್ಟೊಂದು ಮಳೆ ಬಿದ್ದಿರುವಾಗ ನೀನು ದಾಟಬೇಕಾದ್ರೆ ಚಿತ್ರಾ ನದಿ ತುಂಬಿ ಸೇತುವೆ ಮೇಲೆ ಹರಿಯುತ್ತೆ. ಸೋನೆ ಕೂಡ. ರಾತ್ರಿ ಇಲ್ಲೇ ಉಳಿ. 2 ವರ್ಷದ ಪರಿಚಯ, ಸ್ನೇಹ. ರಾತ್ರಿ ಊಟವಾಗಿ ಮನೆಯವರೆಲ್ಲ ಮಲಗಿ ನಾವಿಬ್ಬರೇ ಕೋಣೆಯಲ್ಲಿ ಮಾತನಾಡ್ತಾ ಕುಳಿತಿದ್ದಾಗ ಕೇಳಬೇಕೆಂದೆನಿಸಿ, ಗುರುಜಿ, ಒಂದು ಕುತೂಹಲ ಭಾಳ ದಿನದಿಂದ ಬಾಧಿಸ್ತಿದೆ. ನೀವು ಉತ್ತರ ಹೇಳಿ ಬಿಡಿ. ನಾನು ಹೀಗೆ ಕುತೂಹಲ ತಾಳಿದೆ ಅಂತ ಯಾರಿಗೂ ಹೇಳಬಾರ್ದು. ಏನು ಹೇಳು? ರಾಜಾ ಸಾಹೇಬರು ಮಹಾದೇವ ಮಂದಿರ ಬಿಟ್ಟು ಎಲ್ಲೂ ಹಾಡೋದಿಲ್ಲ ಯಾಕೆ? ಕುಲದೇವತೆ ಮಹಾದೇವಜಿ ಕನಸಿನಲ್ಲಿ ಬಂದು ಎನ್ನುವಾಗ ತಾವು ನಿಜ ಹೇಳುತ್ತಿಲ್ಲವೆಂಬ ಬಿರುಕು ಅವರ ಮನದಲ್ಲಿ ಕಾಣಿಸ್ತು. ನನ್ನ ಮುಖದಲ್ಲೂ ಅದು ಅರ್ಥವಾಯಿತೆಂಬ ಬಿರುಕು ಹುಟ್ಟಿ ಅವರು ಗಮನಿಸಿ 1 ನಿಮಿಷವಾದ ನಂತರ, ನೀನು ಕೇಳಿರುವಾಗ ಮುಚ್ಚಿಡಬೇಕು ಅಂದರೆ ಹೇಗೋ ಆಗುತ್ತೆ. ನನ್ನ ಕೈ ಮುಟ್ಟಿ ಇದನ್ನು ಯಾರಿಗೂ ಹೇಳೋಲ್ಲ ಅಂತ ಆಣೆ ಮಾಡು ಎಂದು ಭಾಷೆ ತೆಗೆದುಕೊಂಡು ರಾಜತ್ವ ಹೋದರು. ನಾನು ಬಂದೇ ಆಲಿಖಾನರು ಒಂದೇ ದರ್ಬಾರಿನ ಪೋಷಿತರು. ಸುಮ್ಮನೆ ಜನರ ಕಿವಿಗೆ ಬಿದ್ದು ಒಬ್ಬರಿಂದ ಒಬ್ಬರಿಗೆ ಹರಡಿ ಯಾಕೆ ಇಲ್ಲದ ಕಿರಿಕಿರಿ ಕಸಿವಿಸಿ ಅಂತ ಭಾಷೆ ಕೊಟ್ಟಿದೀಯಾ? ಹೇಳಿಬಿಡ್ಲಾ? ನೀವು ಕೇಳಿದರೆ ನನ್ನ ತಂಬೂರಿ ಮೇಲೆ ಆಣೆ ಇಡ್ಲಾ? ಬೇಡ, ನಿನ್ನ ಮೇಲೆ ನಂಬಿಕೆ ಇದೆ.
ಈ ನಮ್ಮ ಬಂದೇ ಆಲಿಖಾನ ತಂದೆ ಉಸ್ತಾದ್ ಅಸಾದ್ ಆಲಿಖಾನ ಸಾಹೇಬರು ಇದೇ ನಮ್ಮ ಶಕಪುರಿ ದರ್ಬಾರಿನ ಗಾಯಕರು. ಸ್ವರ ಮಾಧುರ್ಯ ಲಯಗಾರಿಕೆ ಎರಡರಲ್ಲೂ ಅವರ ಸಮಾನ ಅಪೂರ್ವ. ಅವರಿಂದ ಕಲಿಬೇಕು ಅಂತ ಲಕ್ನೋ, ಬನ್ರಾಸ್, ಕಲ್ಕತ್ತಾಗಳಿಂದ ಬರ್ತಿದ್ರು. ಅವರ ಅಭಿಮಾನಿಗಳು ಅವರನ್ನು ಫಯಾಜ್ ಖಾನ್, ಅಬ್ದುಲ್ ಕರೀಂ ಖಾನ್ರೊಂದಿಗೆ ಹೋಲಿಸುತ್ತಿದ್ದರು. ಆ ಹೋಲಿಕೆ ಸ್ವಲ್ಪ ಹೆಚ್ಚಾಯಿತು ಅಂತ ನನಗೆ ಅನ್ನಿಸುತ್ತದೆ. ಆದರೂ ಅವರ ಸಂಗೀತ ಜ್ಞಾನವಂತೂ ದೊಡ್ಡದು. ಅವರ ಗಾಯನವನ್ನು ನಾನು ಬೇಕಾದಷ್ಟು ಕೇಳಿದ್ದೀನಿ. ಅವರಿಗೆ ತಬಲಾ ಸಾಥಿ ಮಾಡಿದ್ದೀನಿ ನಾನು ಚಿಕ್ಕೋನಾಗಿದ್ದಾಗ. ಇರಲಿ, ನಮ್ಮ ರಾಜಾ ಸಾಹೇಬರಿಗೆ ಚಿಕ್ಕ ವಯಸ್ಸಿನಿಂದ ಸಂಗೀತದ ಪ್ರೇಮ. ಅವರ ದರ್ಬಾರಿನಲ್ಲಿ ಇಟ್ಟುಕೊಂಡಿದ್ದ ಪಂಡಿತ ಹರಿಚರಣ ಉಪಾಧ್ಯಾಯ ಅಷ್ಟು ದೊಡ್ಡ ವಿದ್ವಾಂಸರಲ್ಲ. ದೊಡ್ಡ ಗವಾಯಿಗಳನ್ನು ಕರೆಸಿ ಇಟ್ಕೊಳ್ಳುವಷ್ಟು ಶೋಕಿ ಇವರ ತಂದೆ ರಾಜಾ ಜಗಜಿತ್ ಸಿಂಹರಿಗೆ ಇರಲಿಲ್ಲ. ಅಷ್ಟರಲ್ಲಿ ದೇಶಕ್ಕೆ ಸ್ವತಂತ್ರ ಬಂದು ಇವರ ರಾಜ್ಯ ಹೋಗಿ ಆದಾಯ ಇಳಿದು ಹೋಯ್ತಲ್ಲ. ಹರಿಚರಣ ಉಪಾಧ್ಯಾಯರು ತಮಗೆ ತಿಳಿದಷ್ಟು ವಿದ್ಯೆಯನ್ನು ನಮ್ಮ ರಾಜಾ ಸಾಹೇಬರಿಗೆ ನಿರ್ವಂಚನೆಯಿಂದ ಹೇಳಿಕೊಟ್ರು. ಆಮೇಲೆ ಅವರು ಚಿತ್ತರ್ಪುರ ಬಿಟ್ಟು ಇಂದೋರ್ನಲ್ಲಿ ನೌಕರಿ ಮಾಡ್ತಿದ್ದ ಮಗನ ಜೊತೆ ಇರೋಕೆ ಹೊರಟು ಹೋದರು. ಇವರಿಗೆ ಉಸ್ತಾದ್ ಅಸಾದ್ ಅಲಿಖಾನ್ರಿಂದ ಕಲಿಬೇಕಾ ಆಶೆ. ತಂದೆಗೆ ಹೇಳಿದರು, ಉಸ್ತಾದ್ರನ್ನ ಕರೆಸಿ ಗೊತ್ತು ಮಾಡಿದರು. ಅವರು ಅಲ್ಲಿಂದ ಕಾರ್ ಕಳಿಸಿ ಇವ್ರನ್ನ ಕರೆಸ್ಕೊಳ್ಳೋದು. ಇವರು ಅಲ್ಲಿಗೆ ಹೋದ ಒಂದು ದಿನ, ಅದರ ಮರುದಿನ ಅಂದರೆ ವಾರಕ್ಕೆ 2 ದಿನ ಪಾಠ ಹೇಳಿ ಸಂಜೆ ಕಾರ್ನಲ್ಲಿ ಹಿಂದಿರುಗೋರು. ತಿಂಗಳಿಗೆ 1,000 ರೂಪಾಯಿ ಫೀಸ್. ತಿಳ್ಕೊ, 40 ವರ್ಷದ ಹಿಂದೆ 1,000 ಅಂದರೆ ಇವತ್ತಿಗೆ 25,000. 2.5 ರೂಪಾಯಿಗೆ 1 ಮಣ ಗೋಧಿ ಬರ್ತಿದ್ದ ಕಾಲ ಅದು. ರಾಜಾ ಜಗದೀಶ್ ಸಿಂಹರಿಗೆ ಅಷ್ಟೊಂದು ಕೊಡು ಶೋಕಿ ಇರಲಿಲ್ಲ, ಉಮ್ಮೀದು ಇಲ್ಲ. ಶೋಕಿದ್ರೆ ತಾನೇ ಉಮ್ಮೀದು ಹುಟ್ಟೋದು. ಆದರೆ ಅಷ್ಟು ದೊಡ್ಡ ವಿದ್ವಾಂಸರಿಗೆ ಅಷ್ಟು ಕೊಡದೇ ಇದ್ದರೆ ನಮ್ಮ ಗೌರವ ಏನಾಗಬೇಕು ಅಂತ ಮಗ ಹಠ ಹಿಡಿದು ನಿಶ್ಚಯ ಮಾಡಿಸಿದ್ರು. ಪಾಠ ಶುರುವಾಯಿತು. 2 ದಿನ ಅಲ್ಲಿ ಇರ್ತಿದ್ರು. ಕುಶಲೋಪರಿ ಮಾಡ್ತಿದ್ರು. ಅರಮನೆಯ ರೀತಿ ರಿವಾಜು ಅನುಸರಿಸ್ತಿದ್ರು. ಎದುರಿಗೆ ಕೂತು ಅವರ ಸಾಧನೆಯನ್ನು ತಿದ್ದುತ್ತಿದ್ರು. 3 ವರ್ಷ ಕಳೀತು. ಅಷ್ಟರಲ್ಲಿ ದೊಡ್ಡ ಮಹಾರಾಜರು ಕಾಲವಶರಾಗಿ ಮಗನೇ ಪಟ್ಟಕ್ಕೆ ಬಂದರು. ರಾಜ್ಯ ಹೋದರೂ ಪಟ್ಟ, ಸಿಂಹಾಸನ, ಮುಜುರೆ, ರೀತಿ ರಿವಾಜುಗಳು ಇವೆ ಅಲ್ಲ ಇವತ್ತಿಗೂ. ರಾಜಧನ ಅಂತ ದಿಲ್ಲಿ ದರ್ಬಾರ್ ಗೊತ್ತು ಮಾಡಿದ್ರ ಜೊತೆಗೆ 100 ಊರುಗಳ ಜಮೀನ್ದಾರಿ ಇತ್ತು. ನಮ್ಮ ರಾಜ ಸಾಹೇಬರು ಜೀವನವೆಲ್ಲ ಸಂಗೀತದಲ್ಲಿದ್ದರೂ ವ್ಯವಹಾರವನ್ನು ಉಪೇಕ್ಷಿಸಲಿಲ್ಲ. ಮೊದಲಿಂದ ಇದ್ದ ದಿವಾನರಿದ್ದರು. ಅಂಬಾಲಾಲ್ ನಾಗರ್ ಅಂತ ನಿಷ್ಠಾವಂತ. ಅವರ ಮೂಲಕ ಜಮೀನ್ದಾರಿ ವ್ಯವಹಾರ ಮಾಡಿಸ್ತಾ ತಾವು ಮೇಲ್ವಿಚಾರಣೆ ನೋಡಿಕೊಳ್ಳುತ್ತಾ ಸಮಯವನ್ನೆಲ್ಲ ಸಂಗೀತ ಸಾಧನೆ, ಗ್ರಂಥ ವ್ಯಾಸಂಗದಲ್ಲಿ ತೊಡಗಿಸುತ್ತಾ ಇದ್ದರು. ಅವರ ಅರಮನೆ ಲೈಬ್ರರಿ ನೋಡಿದ್ಯಾ? ಅದರಲ್ಲಿ ಎಂತೆಂಥ ಪುಸ್ತಕಗಳು. ಅರಮನೆ ಅಂದರೆ ಗ್ರಂಥ ಭಂಡಾರ ಇರಲೇಬೇಕಲ್ಲ. ರಾಜಾ ಜಗದೀಶ್ ಸಿಂಹರು ಎಷ್ಟೋ ಓದ್ತಿದ್ರು. ಹಿಂದಿನಿಂದ ರೂಢಿಸಿದ್ದ ಗ್ರಂಥ ಸಂಗ್ರಹ ಜೊತೆಗೆ ಇವರು ಕೊಂಡು ತುಂಬಿ ಓದುತ್ತಿದ್ದರು. ಉಸ್ತಾದ್ ಅಸಾದ್ ಅಲಿಖಾನ್ರ ಪಾಠ 4 ವರ್ಷ ನಡೆದಿತ್ತು. ಉಸ್ತಾದರು ತಮಗೆ ಮನಸ್ಸು ಬಿಚ್ಚಿ ಹೇಳ್ಕೊಡ್ತಿಲ್ಲ ಅನ್ನೋ ಭಾವನೆ ಇವರಿಗೆ ಬಂದಿತ್ತು. ಸ್ವರಗಳದ್ದು ಇನ್ನೂ ಅಡಿಪಾಯ ಗಟ್ಟಿಯಾಗಬೇಕು. ಅಡಿಪಾಯ ಬಿಗಿಯಾಗಿದೆ, ಮೇಲಿನ ಸೌಧ ಕಟ್ಟಿದರೆ ಕುಸಿದು ಬೀಳುತ್ತೆ. ನಿಮ್ಮ ಪ್ರಗತಿ ತುಂಬ ಚೆನ್ನಾಗಿದೆ. ನಾವೆಲ್ಲ ಉಸ್ತಾದರ ಮನೆಯಲ್ಲಿ ಕನಿಷ್ಠ 20 ವರ್ಷ ಅರೆದು ಸಂಗೀತ ಅಂದರೆ ಬೇರೆ ವಿದ್ಯೆ ಬಂದಂತಲ್ಲ ಅಂತಿದ್ರು. ಹಸನ್ಮುಖಿ ಗಡ್ಡ ನೀವಿಕೊಳ್ಳುತ್ತಾ ಆಡುತ್ತಿದ್ದ ಶೇವಿಗೆಯಂತೆ ಬೆಳಕುವ ಮಾತು. ಒಂದು ದಿನ ರಾಜಾ ಸಾಹೇಬರು ಯಾವುದೋ ಕೆಲಸಕ್ಕೆ ಶಕಪುರಕ್ಕೆ ಬಂದರು. ಹೇಗೂ ಬಂದಿದ್ದೀನಿ, ಗುರುಗಳನ್ನ ನೋಡ್ಕೊಂಡು ಹೋಗುವ ಅಂತ ಅವರ ಮನೆಗೆ ನುಗ್ಗಿದ್ರು. ಉಸ್ತಾದರು ಇರಲಿಲ್ಲ. ಜನಾನ ಅಂತೂ ಬಂದವ್ರನ್ನ ಮಾತಾಡಿಸುವಂತಿರಲಿಲ್ಲ. ದರ್ಬಾನಿಗೆ ಇವ್ರ ಗುರುತು ಸಿಕ್ಕಲಿಲ್ಲ. ಒಳಗೆ ಒಂದು ಕೋಣೆಯಲ್ಲಿ ಉಸ್ತಾದರ ಮಗ ಬಂದೇ ಆಲಿ ಅಭ್ಯಾಸ ಮಾಡುತ್ತಿದ್ದ. ಮಾತಾಡಬೇಡ, ಯಾರಿಗೂ ತೊಂದರೆ ಕೊಡಬೇಡ ಅಂತ ದರ್ಬಾನಿಗೆ ಹೇಳಿ ಇವರು ಸುಮ್ಮನೆ ದಿವಾನ್ ಕಾಲೆಯಲ್ಲಿ ಕುಳಿತುಕೊಂಡ್ರು. ಗುರುಪುತ್ರ ಪಲ್ಟೆ ತಾನಗಳ ಅಭ್ಯಾಸ ಮಾಡಿಕೊಡ್ತಿದ್ದ. ಅವನ ಧ್ವನಿ ಅಷ್ಟು ಹಿತವಾಗಿರಲಿಲ್ಲ, ಆದರೆ ತಯಾರಿ ಚುರುಕಾಗಿತ್ತು. ಎಷ್ಟು ತರಹ, ಎಷ್ಟು ವೈವಿಧ್ಯಪೂರ್ಣವಾದ ನೇಗೆ ಕೆಲಸ ಮಾಡ್ತಿದ್ದಾನೆ. ತನಗೆ ತಾನೇ ಕಾಲ ಎಣಿಸಿಕೊಂಡು ಬಂದಾಗ ತೊಡೆಯ ಮೇಲೆ ಪೆಟ್ಟು ಹಾಕೋತಿದ್ದಾನೆ. 4-5 ಆವರ್ತನವಾದರೂ ಕರಾರುವಕ್ಕಾಗಿ ಮುಡಿ ನಿಲ್ಲುತ್ತೆ. 5 ಆವರ್ತನದ ತಾನ ಹೊಡೆದು ಸ್ವಲ್ಪವೂ ಖಾಲಿ ಮಾಡದೆ ಸ್ವರದ ಮೇಲೆ ನಿಲ್ತಾನೆ. ಗುರುಪುತ್ರನು ತನಗಿಂತ 4 ವರ್ಷಕ್ಕೆ ಚಿಕ್ಕೋನೆಂದು ರಾಜಾ ಸಾಹೇಬರಿಗೆ ಗೊತ್ತಿತ್ತು. ಅವನಿಗೆ ಎಷ್ಟೊಂದು ಕಲಿಸಿದ್ದಾರೆ. ನನಗೆ ಮೋಸ ಮಾಡ್ತಿದ್ದಾರೆ. ತಿಂಗಳಿಗೊಂದು 1,000 ಫೀಸು, ದಶಹರಾದಲ್ಲಿ ವಸ್ತ್ರ, 1,000 ದಕ್ಷಿಣೆ, ನಡುವೆ ಅದು ಇದು. ಕಳೆದ ವರ್ಷವಷ್ಟೇ ಮನೆ ಕಟ್ಟಿಸುತ್ತೇನೆ ಅಂತ ಅವರು ಕೇಳಿ ನಾನು 2 ದೊಡ್ಡ ತೇಗದ ಮರಗಳನ್ನು ಕಡಿಸಿ ನನ್ನ ಖರ್ಚಿನಿಂದ ಕುಯಿಸಿ ಸಾಗಿಸಿ ಕಳಿಸಿದ್ದೆ. ವಾರಕ್ಕೆ 2 ದಿನ ಅವರ ವಾಸ್ತವ್ಯದಲ್ಲಿ ಅವರಿಗೆ ಪ್ರಿಯವಾದ ಕೋಳಿ ಊಟ. ಮೋಸ ಮಾಡ್ತಿದ್ದಾರೆ ಎಂದು ಅರ್ಥವಾಗಿ ಮೈಯೊಳಗೆ ಕುದಿಯಿತು. ಸುಮಾರು 1 ತಾಸಲ್ಲೇ ಕೂತಿದ್ರು. ನಂತರ ಯಾರಿಗೂ ಹೇಳದೆ ಎದ್ದು ಹೋದರು. ಕಾರು ಹತ್ತಿ ಸೀದಾ ಊರಿಗೆ ಬಂದರು. ಕುದಿಯುತ್ತಿದ್ದ ಕೋಪವನ್ನು ಯಾರ ಕೈಲಿ ಹೇಳ್ಕೋಬೇಕು. ಆ ರಾತ್ರಿಯೆಲ್ಲ ನಿದ್ದೆ ಬರಲಿಲ್ಲ. ಬೆಳಿಗ್ಗೆ ದಿವಾನರಿಗೆ ಹೇಳಿ ಕಳಿಸಿದ್ರು. ನಡೆದ ಸಂಗತಿಯನ್ನೆಲ್ಲ ಹೇಳಿಕೊಂಡ್ರು. ಈ ಜನ ಯಾವತ್ತೂ ಆಗಿ ಆಭರಣ ಕೆಲಸದ ರಹಸ್ಯವನ್ನು ಅಕ್ಕಸಾಲಿ ಯಾವತ್ತೂ ತನ್ನ ಮಗನಿಗಲ್ಲದೆ ಬೇರೆಯವರಿಗೆ ಕಲಿಸೋಲ್ಲ. ಸಂಗೀತವು ಕುಲಕಸುಬು. ಈತನಿಗೆ ಕೊಡ್ತಿರೋ 1,000 ರೂಪಾಯಿ ಅತಿ ಹೆಚ್ಚು ಅಂತ ನನಗೆ ಯಾವತ್ತೂ ಅನಿಸಿತ್ತು. ದರ್ಬಾರ್ ನಿಶ್ಚಯಿಸಿ ಅಪ್ಪಣೆ ಮಾಡಿದ ಮೇಲೆ ನಾನು ಹೇಗೆ ಹೇಳೋದು ಅಂತ ಸುಮ್ಮನೆ ಆದೆ. ಅಲ್ಲದೆ ಇದು ದೊಡ್ಡ ದರ್ಬಾರ್ ಕಾಲದಲ್ಲಿ ಆದ ತೀರ್ಮಾನ. ಈಗ ಏನು ಮಾಡಿದರೆ ಸರಿಯಾಗುತ್ತೆ? ದರ್ಬಾರ್ ಒಂದಿನ ಸಮಯ ಕೊಟ್ಟರೆ ನಾನು ಆಲೋಚಿಸಿ ಪರಿಹಾರ ಹುಡುಕ್ತೀನಿ ಅಂತ ಆಶ್ವಾಸನೆ ಇತ್ತು. ಮರುದಿನ ಬೆಳಗ್ಗೆ ದಿವಾನರು ನಿವೇದಿಸಿಕೊಂಡರು. ನಾಳೆ ಉಸ್ತಾದರು ಬರುವ ದಿನ. ದರ್ಬಾರ್ ಸ್ವಲ್ಪನೂ
ಅಸಮಾಧಾನ ತೋರಿಸ್ಕೋಬಾರ್ದು. ಏನೂ ಗೊತ್ತಿಲ್ಲದಂತೆ ಸುಮ್ಮನಿದ್ದು ಬಿಡಬೇಕು. ನನಗೆ ಗೊತ್ತಿದೆ ಉಸ್ತಾದರದು ಬಲು ಬಿಗಿ ಮುಷ್ಟಿ. ಮಗನಿಗೆ ಖರ್ಚಿಗೆ ಕಾಸು ಕೊಡೋದಿಲ್ಲ. ಅವನಿಗೆ ಹೊರಗೆ ತಿನ್ನುವ ಶೋಕಿ. ಅವನನ್ನು ಉಪಾಯದಲ್ಲಿ ಸಂಪರ್ಕಿಸಿ ವಾರಕ್ಕೊಂದು ದಿನ ಕಾರಿನಲ್ಲಿ ಚಿತ್ತರ್ಪುರಕ್ಕೆ ಬಂದು ದರ್ಬಾರಿಗೆ ಪಾಠ ಹೇಳಿಕೊಡು. ತಿಂಗಳಿಗೆ 100 ರೂಪಾಯಿ ಕೊಡ್ತೀನಿ. ನಿಮ್ಮ ತಂದೆ ಹೇಳಿದ್ದನ್ನೇ ನೀನು ಹೇಳಿಕೊಡ್ತೀಯಾ? ನಾವು ಯಾರ ಕೈಲೂ ಹೇಳೋಲ್ಲ, ನೀನು ಹೇಳಬೇಡ. ನಿಮ್ಮ ತಂದೆಗೆ ತಿಳಿಯುವ ಸಂಭವವಂತೂ ಇಲ್ಲ ಅಂತ ಒಪ್ಪಿಸಿ ಅವರು ಮಗನಿಗೆ ಕಲಿಸಿದ್ದನ್ನೆಲ್ಲ ಅವನ ಮೂಲಕ ದರ್ಬಾರ್ ಪಡೆಯಬಹುದು. ಕಲಿತ ಹೊಸ ಅಂಶಗಳಲ್ಲಿ ಯಾವುದನ್ನು ಉಸ್ತಾದರ ಎದುರಿಗೆ ಹಾಡಿ ತೋರಿಸಬಾರದು ಅಷ್ಟೇ. ಎಷ್ಟಾದರೂ ದಿವಾನರ ತಲೆ. ದರ್ಬಾರು ತಲೆದೂಗಿದರು. 100 150 ಕೊಡೋಣ ಎಂದರು. ದರ್ಬಾರದು ಅತಿಯ ಔದಾರ್ಯವಾಗಬಾರದು. ಹೆಚ್ಚು ಹಣ ಕೈಗೆ ಸಿಕ್ಕಿದ್ರೆ ಅವನು ಶೋಕಿ ಮಾಡೋದು ತಂದೆಗೆ ತಿಳಿದ್ರೂ ಕಷ್ಟವೇ. 100 ರೂಪಾಯಿ ಬೇಕಾದಷ್ಟು. ದರ್ಬಾರ್ ಹುಕುಂ ಅಂದರೆ ನಾನು ಮುಂದಿನ ಕೆಲಸ ಮಾಡ್ತೀನಿ ಅಂದರು. ನೋಡಿದೆಯಾ ಹೇಗಿದೆ ಸಂಗೀತ ಕಲಿಯುವ ಒಳತಂತ್ರಗಳು ಎಂದು ಭೂಪತರಾಮರು ನನ್ನ ಮುಖ ನೋಡಿದರು. ಎಷ್ಟೇ ವಿವರಗಳನ್ನು ಹೇಳಿದರೂ ಗುರು ಮುಖ್ಯ ರಹಸ್ಯಗಳನ್ನು ಬಚ್ಚಿಟ್ಟಿರುವ ಕಥೆಗಳನ್ನು ಕೇಳಿದ್ದೇನಾದರೂ ನನ್ನ ಗುರು ರಾಜಾ ಸಾಹೇಬರಿಗೆ ಆಗುತ್ತಿದ್ದ ಅನ್ಯಾಯಕ್ಕೆ ಮನಸ್ಸು ಮರುಗಿತು. ಹೀಗೆ 1.5 ವರ್ಷ ಕಳಿತು. ಬಂದೆ ಆಲಿ ತನಗೆ ಗೊತ್ತಿದ್ದುದನ್ನೆಲ್ಲ ಮುಚ್ಚುಮರೆ ಇಲ್ಲದೆ ಹೇಳ್ಕೊಡ್ತಿದ್ದ. ಆಯಾ ವಾರ ತನ್ನ ತಂದೆ ಕಲಿಸುತ್ತಿದ್ದುದನ್ನು ಇಲ್ಲಿಗೆ ವರ್ಗಾಯಿಸುತ್ತಿದ್ದ. ಅವರ ಅರಮನೆಗೆ ಬಂದು ಅದೇ ಸಂಗೀತ ಕೋಣೆಯಲ್ಲಿ ಹೇಳಿದರೆ ಆಳುಕಾಳಿಗಳಿಗೆ ಗೊತ್ತಾಗಿ ಅಕಸ್ಮಾತ್ ಅವರು ಉಸ್ತಾದರಿಗೆ ಬಾಯ್ಬಿಟ್ಟಾರೆಂದು ಕಾಡಿನಲ್ಲಿ ಈಗ ನೀನು ಇರುವ ಕುಟೀರವನ್ನು ಕಟ್ಟಿಸಿದರು. ಕಾರು ಸೀದಾ ಅಲ್ಲಿಗೆ ಹೋಗ್ತಿತ್ತು. ಪಾಠ ಮುಗಿಸಿದ ನಂತರ ಅವನನ್ನು ಹಿಂದಿರುಗ್ತಿತ್ತು. ಈ ಸಂಗತಿ ಬೇರೆ ಯಾರಿಗೂ ಬಾಯಿ ಬಿಡಕೂಡದೆಂದು ಡ್ರೈವರಿಗೆ ಹುಕುಂ ಮಾಡಿದ್ದರು. ಕಾಡಿನ ಕುಟೀರದಲ್ಲಿ ಇನ್ನೊಂದು ಪಾಠ ಆರಂಭವಾದ ನಂತರ ರಾಜಾ ಸಾಹೇಬರಿಗೆ ಅಲ್ಲೇ ಅಭ್ಯಾಸ ಮಾಡುವುದು ಹೆಚ್ಚು ಪ್ರಿಯವೆನ್ನಿಸಿತು. ಕ್ರಮೇಣ ಮಂದಿರದಲ್ಲೇ ಅಭ್ಯಾಸ ಮಾಡಿಕೊಳ್ಳುತ್ತಿರುಗಿದರು. ತನಗೆ ನಿಜವಾದ ಗುರು ಯಾರು? ಉಸ್ತಾದರು ಸಂಗೀತವನ್ನು ಹಣಕ್ಕೆ ಮಾರಿಕೊಂಡರು. ಪದಾರ್ಥದಲ್ಲಿ ಮೋಸ ಮಾಡುವರು. ಮಗನು ಪದಾರ್ಥದಲ್ಲಿ ವಂಚನೆ ಮಾಡದಿದ್ದರು ಹಣಕ್ಕೆ ಮಾರಿಕೊಳ್ಳುವವನು. ಮಹಾದೇವ್ಜಿಯೇ ನನ್ನ ಗುರು ಎಂಬ ಭಾವನೆ ಬೆಳೆಯಿತು. ಮಂದಿರದೊಳಗೆ ಕೂತು ಅಭ್ಯಾಸ ಮಾಡುವಾಗ ರಾಗಗಳ ಅಂತರಂಗ ತೆರೆದುಕೊಳ್ಳುತ್ತಿದೆ ಎನಿಸತೊಡಗಿತು. ಅಲ್ಲದೆ ಮಹಾದೇವ್ಜಿ ಅವರ ಕುಲದೇವತೆ. ಒಂದು ಬೆಳಗ್ಗೆ 10 ಗಂಟೆ ಪುರೋಹಿತರು ಪೂಜೆ ಮಾಡುವುದಕ್ಕೆ ಹೋಗಿದ್ದರು. ರಾಜಾ ಸಾಹೇಬರು ಮಂದಿರದೊಳಗೆ ಕೂತು ತೋಡಿಯ ಆಲಾಪ ಅಭ್ಯಾಸ ಮಾಡ್ಕೋತಾ ಇದ್ರು. ಮಗ ಬಂದೆ ಆಲಿ ಹೇಳಿಕೊಟ್ಟಿದ್ದ ಕಲ್ಪನೆಯ ವಿಧಾನಗಳನ್ನೆಲ್ಲ ಪ್ರಯೋಗಿಸಿ ಕರಗತ ಮಾಡಿಕೊಳ್ಳುತ್ತಿದ್ದರು. ಬಾಗಿಲಿನ ಹತ್ತಿರ ನೆರಳಾಯಿತು. ತಿರುಗಿ ನೋಡಿದರೆ ಉಸ್ತಾದರು ನಿಂತಿದ್ದಾರೆ. ಅದು ಅವರು ಬರುವ ದಿನವಲ್ಲ. ಕಾರು ಕಳಿಸಿಲ್ಲ. ಅವರು ಎಂದೂ ಈ ಮಂದಿರಕ್ಕೆ ಬಂದಿಲ್ಲ. ತಾವು ಅವರ ಮಗನಿಂದ ಕದ್ದು ಕಲಿಯುತ್ತಿರುವುದು ತಿಳಿದೇ ಬಂದಿದ್ದಾರೆ ಅಂತ ಅರ್ಥವಾಗಿ ತುಸು ಅಧೀರರಾದರು. ತಾವು ರಾಜರಾದರೂ ಕಳುವಿನ ದಾರಿಯಲ್ಲಿ ಅವರ ವಿದ್ಯೆಯನ್ನು ಅಪಹರಿಸುತ್ತಿದ್ದೇವೆಂಬ ಭಾವನೆಯಿಂದ ದಯಮಾಡಿ ಉಸ್ತಾದರೇ ಸ್ವಾಗತಿಸಿದರು. ಶಿಷ್ಯನ ಎದುರು ಕುಳಿತು ಉಸ್ತಾದರು ಎಂದರು. ತುಂಬ ಕಷ್ಟದಲ್ಲಿದ್ದೀನಿ. ದರ್ಬಾರನ್ನ ಗುರುದಕ್ಷಿಣೆ ಕೇಳೋಕೆ ಬಂದೆ. ಗುರುದಕ್ಷಿಣೆ ಕೇಳೋದು ಕೊಡೋದು ವಿದ್ಯಾಭ್ಯಾಸದ ಕೊನೆಯಲ್ಲಿ ಎನ್ನುವ ರಿವಾಜು ನನಗೆ ಗೊತ್ತಿದೆ. ಆದರೆ ರಾಜರಾದ ತಾವು ಈಗಲೇ ಕೊಡಬಲ್ಲಿರಿ. ಎಷ್ಟು ಬೇಕು ಹೇಳಿ. ಹಣವಲ್ಲ, ನಂದೊಂದು ಮಾತು ನಡೆಸ್ಕೊಡ್ಬೇಕು. ಮಾತು ಏನೆಂದು ತಿಳಿಯದೆ ಅನ್ನಬಹುದೇ? ದರ್ಬಾರರ ಯಾವ ಭಂಡಾರವನ್ನು ನಾನು ಕೇಳ್ತಿಲ್ಲ. ಸಂಗೀತಕ್ಕೆ ಸಂಬಂಧಪಟ್ಟ ಒಂದು ಮಾತಷ್ಟೇ. ಹಾಗಾದರೆ ಆಗಲಿ, ನಡೆಸ್ಕೊಡ್ತೀನಿ. ಮಾತು ಕೊಟ್ಟಾಯಿತು. ಆಯಿತು. ದರ್ಬಾರರು ದೈವ ಭಕ್ತರು. ದೇವರಿಗಾಗಿ ದೇವಸ್ವಮುಖದಲ್ಲಿ ಸಾಧನೆ ಮಾಡ್ತಿರೋರು. ಈ ಕುಲದೇವತೆಯ ಮಂದಿರದ ಹೊರಗೆ ಎಲ್ಲಿಯೂ ಹಾಡೋದಿಲ್ಲ ಅಂತ ಒಂದು ಮಾತು ಕೊಟ್ಟರೆ ಸಾಕು. ಈ ಮಾತಿನ ಪೂರ್ಣ ವ್ಯಾಪ್ತಿ ಆ ಕ್ಷಣದಲ್ಲಿ ಹೊಳೆಯದೆ ಇವರು ಆಯಿತು ಎಂದರು. ದರ್ಬಾರು ಭಾಷೆ ಕೊಟ್ಟಿರುವುದು ನನಗಲ್ಲ, ತಮ್ಮ ಕುಲದೇವತೆ ಮಹಾದೇವಿಜಿಗೆ ಅಂತ ಒಂದು ಮಾತು ಸೇರಿಸಬೇಕು. ಆಯಿತು, ತಾವು ಈ ಮಾತನ್ನು ನನ್ನ ಕುಲದೇವತೆ ಮಹಾದೇವಿಜಿಗೆ ಕೊಟ್ಟಿದ್ದೀವಿ. ನನಗೆ ಖುಷಿಯಾಯಿತು. ಮುಂದೆ ದರ್ಬಾರರ ಕಲಿಕೆ ಮುಗಿದಾಗ ನಾನು ಮತ್ತೆ ಗುರುದಕ್ಷಿಣೆ ಕೇಳೋಲ್ಲ. ನಾನೀಗ ಹೊರಡ್ತೀನಿ. ಟಾಂಗ ಮಾಡ್ಕೊಂಡು ಬಂದೆ. ದರ್ಬಾರರ ಅಭ್ಯಾಸ ಮುಂದುವರಿಸಬೇಕು. ನಾಡದ್ದು ನಾನು ಬರ್ತೀನಲ್ಲ ಎಂದು ಹೇಳಿ ಅವರು ಹೊರಟು ಹೋದರು. ಉಸ್ತಾದರು ಯಾಕೆ ಈ ಭಾಷೆ ತೆಗೆದುಕೊಂಡರು? ಅದಕ್ಕಾಗಿಯೇ ಬರುವ ತುರ್ತು ಏನಿತ್ತು? ಮುಖದಲ್ಲಿ ಆತಂಕದ ಕುದಿತ ಕಾಣುತ್ತಿತ್ತು ಎಂದೆಲ್ಲ ಯೋಚಿಸಿದರು. ಅವರು ಕಿತ್ತುಕೊಂಡು ಹೋದ ಭಾಷೆಯ ಅರ್ಥ ಇವರಿಗೆ ಆಗಲಿಲ್ಲ. ಸಾಧನೆಯೂ ಸಾಧ್ಯವಾಗಲಿಲ್ಲ. ಕಾರು ಹತ್ತಿ ಅರಮನೆಗೆ ಹೋಗಿ ದಿವಾನರನ್ನು ಕರೆಸಿ ನಡೆದ ಸಂಗತಿಯನ್ನು ವರದಿ ಮಾಡಿದಾಗ ಅವರು ದರ್ಬಾರರು ಹಾಗೆ ಮಾತು ಕೊಡಬಾರದಿತ್ತು. ಅವರ ಮಗನಿಂದ ತಾವು ಗುಟ್ಟಿನಲ್ಲಿ ಅವರ ಮನೆತನದ ವಿದ್ಯೆಯ ರಹಸ್ಯಗಳನ್ನು ಕೊಳ್ಳುತ್ತಿದ್ದೀವಿ ಅಂತ ಉಸ್ತಾದರಿಗೆ ಗೊತ್ತಾಗಿದೆ. ಆ ಕೋಪ ಆತಂಕಗಳಲ್ಲಿ ಓಡಿ ಬಂದಿದ್ದಾರೆ. ದರ್ಬಾರರು ತಮ್ಮ ಮಗನಿಗಿಂತ ಚುರುಕು ಬುದ್ಧಿಯವರು, ನಿಷ್ಠ ಸಾಧಕರು ಅಂತ ಅವರಿಗೆ ಗೊತ್ತಿದೆ. ಮಗನನ್ನು ಮೀರಿಸುವ ಪ್ರಸಿದ್ಧಿಯನ್ನು ದರ್ಬಾರರು ಸಾಧಿಸ್ತಾರೆ. ಆಮೇಲೆ ಬೇಕಾದವರಿಗೆ ಹೇಳಿಯೂ ಕೊಡ್ತಾರೆ. ಆಗ ತಮ್ಮ ಮನೆತನದ ಆಸ್ತಿಯ ಗತಿ ಏನು? ಖಾಸಗಿ ಕಾಡಿನ ಮಧ್ಯ ಮಹಾದೇವ ಮಂದಿರದಲ್ಲಿ ಮಾತ್ರ ಹಾಡೋದು ಅಂದರೆ ಬೇರೆಲ್ಲೂ ಸಂಗೀತ ಕಚೇರಿ ಮಾಡೋಲ್ಲ. ಜನರ ಸಂಗೀತ ರಸಿಕರ ಭೋಪಾಲ್, ಗ್ವಾಲಿಯರ್, ಜಯಪುರ, ಆಗ್ರಾ, ದಿಲ್ಲಿ, ಬನಾರಸ್, ಕಲ್ಕತ್ತಾ, ಮುಂಬೈ ಹೀಗೆ ಸಂಗೀತ ಕೇಂದ್ರಗಳಲ್ಲಿ ಪ್ರಕಾಶಿಸುವಂತಿಲ್ಲ. ಅಂದರೆ ಸಂಗೀತ ಪ್ರಪಂಚದಲ್ಲಿ ಹುಟ್ಟುವ ಮೊದಲೇ ದರ್ಬಾರನ್ನು ಮಣ್ಣು ಮಾಡಿ ಮುಚ್ಚಿಬಿಟ್ಟರು. 10 ಕಡೆ ಕಚೇರಿ ಮಾಡಿ ಪ್ರಸಿದ್ಧಿ ಪಡುವ ಕಲ್ಪನೆಯೇ ರಾಜಾ ಸಾಹೇಬರಿಗೆ ಇರಲಿಲ್ಲ. ಅದನ್ನು ಜೀವನೋಪಾಯವಾದ ವೃತ್ತಿಯಾಗಿ ಕೈಗೊಳ್ಳುವ ಅಗತ್ಯವಂತೂ ಎಂದೆಂದಿಗೂ ಇರಲಿಲ್ಲ. ಆದರೂ ಅವರಿಗೆ ಕುಸಿದು ಬೀಳುವಂತಾಯಿತು. ಎಂಥ ಗುಂಡಿಯಲ್ಲಿ ಬಿದ್ದು ಬಿಟ್ಟೆವು ಎಂಬ ಖೇದ. ದರ್ಬಾರರ ಮುಖದಲ್ಲಿ ದುಗುಡು ತುಂಬಿಕೊಂಡದನ್ನು ನೋಡಿದ ದಿವಾನರು, ಎಂಥ ತಪ್ಪಿಗೂ ಒಂದು ಪರಿಹಾರವಿದ್ದೇ ಇರುತ್ತೆ, ಪ್ರಭುಗಳು ಚಿಂತಿಸುವ ಕಾರಣವಿಲ್ಲ.
ಎಂದು ಸಮಾಧಾನ ಹೇಳಲು ಪ್ರಯತ್ನಿಸಿದರೆ, ಈ ಭಾಷೆಯನ್ನು ತಾವು ತಮಗೆ ಕೊಡ್ತಿಲ್ಲ, ಕುಲದೇವತೆ ಮಹಾದೇವಿಜಿಗೆ ಕೊಟ್ಟಿದ್ದೀವಿ ಅಂತ ಬಾಯ್ಬಿಟ್ಟು ಹೇಳಿರುವಾಗ ಎಂಥ ಪರಿಹಾರ ಸಾಧ್ಯ? ನಿಸ್ಸಹಾಯಕರಾಗಿ ತಮ್ಮನ್ನು ಕೇಳಿಕೊಳ್ಳುವಂತೆ ಉತ್ತರಿಸಿದರು. ದೇವರಿಗೆ ಮೋಸದ ಮಾಲೆ ತೊಡಿಸಿದರೆ ಅದಕ್ಕೆ ಪಾವಿತ್ರತೆ ಬರುತ್ತದೆಯೇ? ಧರ್ಮ ಸೂಕ್ಷ್ಮವನ್ನು ನಿಧಾನವಾಗಿ ಆಲೋಚಿಸಬೇಕು. ಈಗ ಪ್ರಭುಗಳ ಭೋಜನವಾಗಲಿ, ದಿವಾನರು ನಿವೇದಿಸಿಕೊಂಡರು. ತಮಗೆ ದೇವರಲ್ಲಿ ನಂಬಿಕೆ ಇತ್ತೋ ಇಲ್ಲವೋ, ಇದ್ದರೆ ಅದು ಯಾವ ಮಟ್ಟದಲ್ಲಿ ಎಂಬುದನ್ನು ರಾಜಾ ಸಾಹೇಬರು ಖಚಿತವಾಗಿ ಆಲೋಚಿಸಿರಲಿಲ್ಲ. ಮನೆತನದ ದೇವರು, ಮನೆತನದ ಪುರೋಹಿತರು ಪೂಜೆ ಮಾಡುತ್ತಿದ್ದರು. ಅವರ ತಂದೆಗೆ ಸಂಪೂರ್ಣ ಭಕ್ತಿ ಇತ್ತು. ಅರಮನೆಯಲ್ಲಿ ಒಂದು ದೊಡ್ಡ ದೇವರ ಕೋಣೆ ಇದೆ. ಅಲ್ಲಿ ರಾಜಮಾತೆ ಶ್ರದ್ಧಾಭಕ್ತಿಗಳಿಂದ ದಿನವೂ ಪೂಜೆ ಮಾಡುತ್ತಿದ್ದರು. ವಿಶೇಷ ದಿನಗಳಲ್ಲಿ ಮಂದಿರಕ್ಕೆ ಹೋಗುತ್ತಿದ್ದರು. ವಿಶೇಷ ದಿನಗಳಲ್ಲದೆ ತರುಣ ರಾಜ ಸಾಹೇಬರು ಮಂದಿರಕ್ಕೆ ಹೋಗ್ತಿರಲಿಲ್ಲ. ಮನೆಯಲ್ಲಿ ದಿನ ತಾಯಿ ಕೊಟ್ಟ ಪ್ರಸಾದ ಸ್ವೀಕರಿಸುತ್ತಿದ್ದರು. ಆದರೆ ಈಗ ಅವರ ಚಿಂತನೆ ತೊಡಗಿತು. ಮಾತು ಕೊಡುವ ಮೊದಲು ಪೂರ್ವಾಪರಗಳನ್ನು ಯೋಚಿಸಬೇಕಾಗಿದ್ದದ್ದು ನನ್ನ ಹೊಣೆ. ತಪ್ಪು ಮಾಡಿರೋನು ನಾನು. ದೇವರ ಮೇಲೆ ಆಣೆ ಇಟ್ಟರೂ ಆಣೆಯ ಪಾವಿತ್ರ್ಯ ನನ್ನ ಮೇಲೆ ಇದೆ. ಯಾವುದೇ ನೆಪ ಕೊಟ್ಟು ಆಣೆಯನ್ನು ಮೀರಿದರೆ ನಮ್ಮೊಳಗೆ ಗೌರವ ಸ್ಥಾನಗಳನ್ನು ನಾವೇ ನಾಶ ಮಾಡಿಕೊಂಡಂತೆ, ದೇವರ ನೈತಿಕ ಶಕ್ತಿಯನ್ನು ಅಲ್ಲಗೆಳೆದಂತೆ. ಎಷ್ಟು ಚಿಂತಿಸಿದರೂ ತೀರ್ಮಾನ ಅಲ್ಲಿಗೆ ಬಂದು ನಿಲ್ಲುತ್ತಿತ್ತು. ತಾವೇ ಅಂತಿಮ ನಿರ್ಣಯ ಕೈಗೊಳ್ಳಲಾಗದೆ ಹೋಗಿ ತಾಯಿಗೆ ನಡೆದದ್ದನ್ನೆಲ್ಲ ಅರುಹಿ ಕೇಳಿದರು. ಅಪ್ಪ, ನಮ್ಮದು ಸೂರ್ಯವಂಶ. ನಿನ್ನ ಹೆಸರು ರಘುವೀರ ಸಿಂಹ. ಶ್ರೀರಾಮಚಂದ್ರ ಪ್ರಭುವು ಇದೇ ವಂಶದವರು. ತಂದೆ ಹೇಗೂ ಸತ್ತಿದ್ದಾರೆ ಅಂತ ಅವರ ಮಾತಿನ ಅರ್ಥವನ್ನು ಸ್ವಲ್ಪ ಬದಲಿಸಿದ್ದರೂ ಕಾಡಿಗೆ ಹೋಗುವುದನ್ನು ತಪ್ಪಿಸಿ ಸಿಂಹಾಸನದಲ್ಲಿ ಕೂರಬಹುದಿತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ. ಊರೂರು ತಿರುಗಿ ಕಚೇರಿ ಮಾಡಿ ಸಹಸ್ರ ಜನರನ್ನು ರಂಜಿಸಿ ನಿನಗೇನಾಗಬೇಕು? ಮಂದಿರದಲ್ಲಿ ಎಷ್ಟು ಬೇಕಾದರೂ ಹಾಡಿಕೊ, ನಾನು ಅಲ್ಲೇ ಬಂದು ಕೇಳ್ತೀನಿ. ಇವರ ತೀರ್ಮಾನ ಗಟ್ಟಿಯಾಯಿತು. ಮಂದಿರಕ್ಕೆ ಹೋಗಿ ದೀರ್ಘದಂಡ ನಮಸ್ಕಾರ ಮಾಡಿದರು. ಎರಡನೇ ದಿನ ಉಸ್ತಾದರನ್ನು ಕರೆತರುವ ಕಾರು ನೇರವಾಗಿ ಮಂದಿರದ ಹತ್ತಿರಕ್ಕೆ ಬರುವ ಹಾಗೆ ಡ್ರೈವರ್ಗೆ ಹೇಳಿದರು. ಒಳಗೆ ಬಂದು ಗುರುಸ್ಥಾನದಲ್ಲಿ ಲೋಡು ಹೊರಗೆ ಕೂತ ಉಸ್ತಾದರಿಗೆ ಹೇಳಿದರು. ಶಿಷ್ಯನು ತನಗಿಂತ ದೊಡ್ಡವನಾಗಬೇಕೆಂದು ಬಯಸೋದೇ ಗುರುವಿನ ಧರ್ಮ. ಅವನ ಕೀರ್ತಿ ಚಿಗುರುವ ಮೊದಲೇ ಹೊಸಕ್ಕೆ ಹಾಕಿ ತಾವು ಗುರುಸ್ಥಾನ ಕಳೆದುಕೊಂಡಿರಿ. ಯಾವತ್ತೂ ತಾವು ನಮ್ಮ ಗುರುವಾಗಿರಲಿಲ್ಲ, ನಮ್ಮ ಗುರುವಾಗಿರಲಿಲ್ಲ. ಇಷ್ಟೊಂದು ಹಣ ತಿಂದು ಇಷ್ಟು ಪ್ರಯೋಜನ ಪಡೆದು ಬೋಧನೆಯಲ್ಲಿ ಮೋಸ ಮಾಡ್ತಿದ್ರಿ. ಇಲ್ಲದಿದ್ದರೆ ನಾವೇಕೆ ತಮ್ಮ ಮಗನಿಗೆ ಪ್ರತ್ಯೇಕ ಹಣ ಸುರಿದು ಕಳವು ಮಾರ್ಗದಲ್ಲಿ ಕಲಿಯಬೇಕಿತ್ತು? ತಾವು ನಮಗೆ ಗುರುವಲ್ಲ, ಮಹಾದೇವ್ಜಿಯೇ ನಮ್ಮ ಗುರು. ತಾವು ವಿದ್ಯೆಯನ್ನು ಮಾರುವ ದಲಾಲಿ. ಇದುವರೆಗೆ ತಾವು ತಿಂದಿರುವ ಹಣಕ್ಕೆ ಇನ್ನು ಮುಂದೆಯೂ ತಾವು ಪ್ರತಿ ತಿಂಗಳು ಕೊಡುವ 1000 ರೂಪಾಯಿಗಳಿಗೆ ತಕ್ಕಂತೆ ತಾವು ವಿದ್ಯೆ ಹೇಳಲೇಬೇಕು. ಇದುವರೆಗೆ ಮಾಡಿದ್ದಂತೆ ಕಳ್ಳಾಟ ಮಾಡಿದರೆ ತಮಗೆ ಗೊತ್ತಿದೆ. ತಮ್ಮ ಮಹಾರಾಜರು ನಮ್ಮ ಬಂಧುಗಳು. ಅವರಿಗೆ ಹೇಳಿ ತಮ್ಮನ್ನು ಊರು ಬಿಡಿಸೋದು ನಮಗೆ ಸುಲಭ. ಅವರು ಅದು ಮಾಡೋದಿಲ್ಲ. ತಮಗೆ ಗುಂಡಿಕ್ಕಿ ಕೊಲ್ಲಿಸಿಬಿಡ್ತೀವಿ. ರಾಜ್ಯ ಹೋಗಿದ್ದರೂ ನಮ್ಮ ರಾಜ್ಯತ್ವದ ಫರ್ಮಾನ್ ಇನ್ನು ನಡೀತಿದೆ. ತಮ್ಮ ಹೆಣ ಬಿದ್ದರೆ ತಮ್ಮನ್ನು ಯಾರೂ ಕೇಳೋದಿಲ್ಲ. ಕೇಳದಾಗೆ ಮಾಡೋದು ನಮಗೆ ಗೊತ್ತಿದೆ. ಇಲ್ಲಿ ನೋಡಿ. ತಂಬೂರಿಯ ಹೊದಿಕೆಯನ್ನು ಸರಗಿಸಿ ಕೈ ಬೆರಳು ಮಾಡಿದರು. ಅಲ್ಲೊಂದು ರಿವಾಲ್ವರ್ ಮಲಗಿತ್ತು. ಉಸ್ತಾದರು ನಡುಗಿಬಿಟ್ಟರು. ಮುಖ ಕುತ್ತಿಗೆಗಳು ಬೆವರಿ ಹೋದವು. ದರ್ಬಾರ್ನಿಂದ ಪಡೆದ ಆಣೆಯನ್ನು ನಾನು ವಾಪಸ್ ತಗೊಂಡಿದ್ದೀನಿ. ತಮ್ಮ ಕುಲದೇವತೆ ಎದುರಿಗೆ ಈ ಮಾತು ಆಡ್ತಿದ್ದೀನಿ. ತಮ್ಮ ಆಣೆಯಿಂದ ಖುಲಾಸೆ ಮಾಡಿದ್ದೀನಿ ಅಂತ ಬಡಬಡಿಸಿದರು. ಬಂದೂಕದ ಭಯದಿಂದ ತಾವು ಮಾತು ಬದಲಿಸ್ತಿದ್ದೀರಿ ಅಂತ ನಾವು ನಮ್ಮ ದೇವರಿಗೆ ಕೊಟ್ಟ ಮಾತನ್ನು ಬದಲಿಸೋಕ್ಕೂ ಆಗಲ್ಲ. ನಾವು ಕೇಳ್ತಿರೋದು ವಂಚನೆ ಇಲ್ಲದೆ ವಿದ್ಯೆ ಹೇಳಬೇಕು ಅಂತ. ಅದರಲ್ಲಿ ಕಳ್ಳಾಟ ಮಾಡಿದರೆ ನಮ್ಗೆ ಗೊತ್ತಾಗುತ್ತೆ. ವಾರಕ್ಕೆ 2 ದಿನ ಇಲ್ಲಿಗೆ ಬರ್ತಿರಲ್ಲ. ದಿನ 7-8 ತಾಸು ನೀವು ಹಾಡಿ ವಿವರಿಸಬೇಕು. ನಾವು ಕೇಳುವ ಪ್ರಶ್ನೆಗಳಿಗೆಲ್ಲ ಹಾಡಿ ತೋರಿಸಿ ವಿವರಿಸಬೇಕು. ಅಷ್ಟು ಮಾಡಿದರೆ ನೀವು ಉಳ್ಕೋತೀರಿ. ತಾವು ಕುಟುಂಬ ಸಮೇತ ಶಕಪುರ ದರ್ಬಾರ್ ಬಿಟ್ಟು ಎಲ್ಲಿಗೆ ಓಡಿ ಹೋದರೂ ತಾವಿರುವಲ್ಲಿಗೆ ಬಂದು ನಮ್ಮ ಕಡೆಯವರು ಗುಂಡಿಕ್ಕಿ ಹೊಡಿತಾರೆ. ಆಯಿತು, ಈಗ ಪಾಠ ಶುರು ಮಾಡಿ. ಆವತ್ತಿನಿಂದ ಡ್ರೈವರ್ ಹೋಗಿ ಉಸ್ತಾದರನ್ನು ಕರೆತರ್ತಿದ್ದ. ಅವರ ವಸತಿ ಕಾಡಿನಲ್ಲಿ ಹೊಸದಾಗಿ ಕಟ್ಟಿಸಿದ ಕುಟೀರದಲ್ಲಿ. ಈಗ ನೀನಿದ್ದೀಯಲ್ಲ ಅಲ್ಲಿಗೆ ಊಟ ತಿಂಡಿಯ ಸರಬರಾಜು. ಅವರ ನಿಗಾ ನೋಡಿಕೊಳ್ಳಿಕ್ಕೆ ಒಬ್ಬ ಆಳು. ಅವರನ್ನು ಅರಮನೆಯೊಳಕ್ಕೆ ಒಂದು ದಿನವೂ ಕರೆದೊಯ್ಯಲಿಲ್ಲ. ರಾಜಾ ಸಾಹೇಬರವರ ಮುಖಾಮುಖಿಯಾಗುತ್ತಿರಲು ಇದ್ದದ್ದು ಮಂದಿರದೊಳಗೆ ಮಾತ್ರ. ಸಂಗೀತದ ವಿಷಯ ಬಿಟ್ಟು ಬೇರೆ ಯಾವ ಒಂದು ಮಾತೂ ಇಲ್ಲ. ಉಭಯ ಕುಶಲೋಪರಿಯೂ ಇಲ್ಲ. ಒಂದು ದಿನ ಒಂದು ಹೊಸ ರಾಗವನ್ನು ಸಂಪೂರ್ಣವಾಗಿ ಹೇಳಿಕೊಡಬೇಕು. ಮರುದಿನ ಸಂಜೆಯವರೆಗೆ ಅದನ್ನು ಅಭ್ಯಾಸ ಮಾಡಿ ಕಾರಿನಲ್ಲಿ ಊರಿಗೆ ಹೋಗಬೇಕು. 5 ದಿನ ರಾಜಾ ಸಾಹೇಬರು ಅದನ್ನು ಅಭ್ಯಾಸ ಮಾಡಿಕೊಳ್ಳುತ್ತಿದ್ದರು. ಮುಂದಿನ ದಿನ ಬಂದಾಗ ಇವರು ಅಭ್ಯಾಸ ಮಾಡಿದ್ದನ್ನು ತಿದ್ದಬೇಕು. ಮರುದಿನ ಮತ್ತೆ ಹಾಡಿ ತೋರಿಸಿ ಜೊತೆಯಲ್ಲಿ ಹಾಡಿಸಬೇಕು. ಹೀಗೆ 2 ವಾರಕ್ಕೆ ಒಂದು ರಾಗದಂತೆ 2 ವರ್ಷ ಒಟ್ಟು 40 ರಾಗಗಳನ್ನು ಕಲಿಸಿದರು. ಕೊನೆಯ ತಿಂಗಳ ಸಂಬಳ ಕೊಡಲು ಬಂದಿದ್ದ ಗುಮಾಸ್ತ ಉಸ್ತಾದರಿಂದ ಸಹಿ ಪಡೆದ ತಕ್ಷಣ, ನಿಮ್ಮ ಪಾಠ ಮುಕ್ತಾಯವಾಗಿದೆ, ನಿಮ್ಮ ಸಂಬಳವೂ ಚುಕ್ತ ಆಗಿದೆ, ಮುಂದಿನ ವಾರದಿಂದ ನಮ್ಮ ಕಾರು ನಿಮ್ಮ ಮನೆಗೆ ಬರೋದಿಲ್ಲ ಅಂತ ಹೇಳಿಬಿಟ್ಟ. ಉಸ್ತಾದರನ್ನು ಅವರು ಶಿಕ್ಷಿಸಿದ ರಾಜ ಗಂಭೀರ ರೀತಿಗೆ ನನಗೆ ಖುಷಿಯಾದರು. ಆ ಶಿಕ್ಷೆಯ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡಿದ್ದರೆ, ಅಥವಾ 2 ವರ್ಷ ಮುಂದುವರೆದ ತಿಂಗಳಿಗೆ 1000 ರೂಪಾಯಿಯ ಮೇಲು ಕಮಾಯಿಯಲ್ಲಿ ಖುಷಿಯಾಗಿದ್ದರೆ ಎಂಬುದು ನನಗೆ ಅರ್ಥವಾಗಲಿಲ್ಲ. ಭೂಪತರಾಯರು ಮುಂದುವರಿದು, ಇವರ ಪಾಠ ಮುಗಿದ ಮೇಲೆ ರಾಜಾ ಸಾಹೇಬರು ಸ್ವಂತ ಸಾಧನೆ ಶುರುವಾಯಿತು. ಒಂದೊಂದೇ ರಾಗವನ್ನು ಗಂಟೆ ಕಟ್ಟಲೆ ದಿನಗಟ್ಟಲೆ ಹಾಡುತ್ತಾ ಆವಿಷ್ಕರಿಸಿಕೊಳ್ಳೋದು. ಒಂದೊಂದು ರಾಗದ ಆಲಾಪವನ್ನೇ ಹಗಲು ರಾತ್ರಿ ಚಿಂತಿಸೋದು. ಎಷ್ಟೋ ದಿನ ಅರಮನೆಗೆ ಬರ್ತಾನೆ ಇರಲಿಲ್ಲ. ಕುಟೀರಕ್ಕೆ ಊಟ ತಿಂಡಿ ಹೋಗ್ತಿತ್ತು. ಅಲ್ಲಿಯೇ ಸ್ನಾನ ಮುಗಿಸ್ತಿದ್ರು.
ಮಂದಿರದಲ್ಲಿ ರಾತ್ರಿಯೆಲ್ಲ ಕೂತು ಹಾಡಿಕೊಳ್ಳೋದು, ಹಾಡದೆಯೇ ತಂಬೂರಿ ಮೀಡ್ತಾ ಕೂರೋದು, ಮರಗಳ ಕೊಂಬೆ ಎಲೆಗಳನ್ನು ನೋಡೋದು, ರಾಗದ ಸ್ವರೂಪವನ್ನೇ ಆಲೋಚಿಸೋದು, ನಿದ್ರೆ ಬಂದರೆ ಮಂದಿರದಲ್ಲೇ ಮಲಗಿಬಿಡೋದು. ಉಸ್ತಾದರು ಹೇಳಿಕೊಟ್ಟಿರೋದು ಬರೀ ಕಚ್ಚಾ ವಸ್ತು, ಅದನ್ನು ತಮ್ಮದಾಗಿಸಿಕೊಳ್ಳಬೇಕಾದರೆ ತಾವು ಅದರ ಸ್ವರೂಪವನ್ನು ಕಂಡುಕೊಳ್ಳಬೇಕು. ಆ ರಾಗ ತನ್ನ ಸೃಷ್ಟಿಯದಾಗಬೇಕು ಅನ್ನುವ ಗುರಿ ಸಾಧನೆ ಮಾಡ್ತಿದ್ರು. ಅಷ್ಟರಲ್ಲಿ ಅವರಿಗೆ 30 ವರ್ಷವಾಗಿತ್ತು. ನಾನು ನನ್ನ ಗುರು ಉಸ್ತಾದ್ ಅಹಮದ್ ಜಾನ್ ತಿರಕ್ವಾರಿಂದ ಕಲಿತು ಈ ಶಕಪುರದ ಮಹಾರಾಜರ ದರ್ಬಾರ್ನಲ್ಲಿ ನಿಯುಕ್ತನಾಗಿದ್ದೆ. ರಾಜಾ ಸಾಹೇಬರು ನನ್ನನ್ನು ತಬಲಾ ಹೇಳಿಕೊಡಲು ನೇಮಿಸಿಕೊಂಡರು. ತಬಲಾ ಪಾಠ ಕೂಡ ಮಂದಿರದಲ್ಲೇ ನಡೆಯಬೇಕು. ವಾರಕ್ಕೊಂದು ಬೆಳಿಗ್ಗೆ ಕಾರ್ ಬರ್ತಿತ್ತು, ಮರು ಬೆಳಿಗ್ಗೆ ವಾಪಸ್ ಬಿಡ್ತಿತ್ತು. ನಿನಗೆ ಆಗ್ತಿದೆಯಲ್ಲ ಅದೇ ರೀತಿ ತಯಾರಿ. ಮುಂಬೈ, ಬಡೋದೆ, ಜಯಪುರ, ದಿಲ್ಲಿ, ಗ್ವಾಲಿಯರ್, ಬನಾರಸ್, ಕಲ್ಕತ್ತಾ ಹೀಗೆ ಸಂಗೀತ ಸಮ್ಮೇಳನಗಳು, ಸಂಗೀತೋತ್ಸವಗಳು ನಡೆಯುವ ಕಡೆಗೆ ಹೋಗುತ್ತಿದ್ದರು. ಜೊತೆಗೆ ನನ್ನನ್ನು ತನ್ನ ಖರ್ಚಿನಲ್ಲಿ ಕರೆದೊಯ್ಯುತ್ತಿದ್ದರು. ಕೆಲವು ಸಹ ನಿಯೋಜಕರು ನನಗೆ ಸಾಥಿಯಾಗಿ ಆಮಂತ್ರಿಸುತ್ತಿದ್ದರು. ಖೂಬ್ ಸಂಗೀತ ಕೇಳೋದು, ಆನಂದಿಸೋದು, ಬೇರೆ ಬೇರೆ ಗಾಯಕರು, ವಾದಕರು ರಾಗಗಳನ್ನು ಪ್ರಸ್ತುತಪಡಿಸುವ ವಿಶೇಷಗಳನ್ನು ಅರ್ಥ ಮಾಡಿಕೊಂಡು ತಮ್ಮ ಸಾಧನೆಯಲ್ಲಿ ಪ್ರಯೋಗ ಮಾಡಿ ನೋಡೋದು. ದೊಡ್ಡ ಕಲಾವಿದರಿಗೆ ಸಾಥಿ ಮಾಡುವ ನನ್ನದೇನಾದರೂ ಬೇರೆ ಊರಿನಲ್ಲಿ ಪ್ರೋಗ್ರಾಮ್ ಇದ್ದರೆ ಅದಕ್ಕೂ ಬರೋದು. ಹೀಗೆ 10 ವರ್ಷ ಮಾಡಿದರು. ಅಷ್ಟರಲ್ಲೇ ಅವರು ಬೇರೆ ಬಡೆ ಗಾಯಕರಿಗಿಂತ ಮೇಲೆ ಬೆಳೆದಿದ್ದರು. ಹೊರಗೆ ಹೋಗುವುದು ಬಿಟ್ಟು ತಮ್ಮ ಸಾಧನೆಯಲ್ಲಿ ತೊಡಗಿಕೊಂಡು ಬಿಟ್ಟರು. ಕಚೇರಿ ಮಾಡುವಂತಿಲ್ಲ, ಬೇರೆಯವರೆದುರಿಗೆ ಹಾಡಿ ತೋರಿಸುವಂತಿಲ್ಲ. ಹೀಗೆ ಜೀವನವಿಡೀ ಸಾಧನೆ ಮಾಡುವ ಪ್ರೇರಣೆಯಾದರೂ ಯಾವುದು ಅವರಿಗೆ? ನಾನು ಕೇಳಿದೆ. ಕಚೇರಿ ಮಾಡೋದಂತಿಲ್ಲ ಅನ್ನೋದು ನಿಜ. ಆದರೆ ಎಷ್ಟೋ ದೊಡ್ಡ ದೊಡ್ಡ ಕಲಾಕಾರರು ಅವರ ಸಂಗೀತ ಕೇಳಿ ಬೆರಗಾಗಿದ್ದಾರೆ. ಶಕಪುರ ದರ್ಬಾರಿಗೆ ದೊಡ್ಡ ಸಂಗೀತಗಾರರು ಬಂದಾಗ ರಾಜಾ ಸಾಹೇಬರು ತಮ್ಮ ಅರಮನೆಗೂ ಆಹ್ವಾನಿಸಿ ಜಲ್ಸ ಮಾಡಿಸ್ತಿದ್ರು. ದರ್ಬಾರು ಹಾಡ್ತಾರೆ ಅಂತ ನಮ್ಮ ಕಿವಿಗೆ ಬಿದ್ದಿದೆ, ಗಾಯನ ಕೇಳೋ ಭಾಗ್ಯವುಂಟೆ ಅಂತ ಅವರು ಕೇಳ್ತಿದ್ರು. ಅವರನ್ನು ಮಂದಿರಕ್ಕೆ ಕರೆದೊಯ್ದು ಸಮೃದ್ಧವಾಗಿ ಹಾಡ್ತಿದ್ರು. ನನ್ನದೇ ತಬಲ. ದರ್ಬಾರು ಹೊರಗೆ ಸಮ್ಮೇಳನದಲ್ಲಿ ಹಾಡಿದರೆ ಬೆಳಕು ಹರಿಯುವುದರೊಳಗೆ ಇಡೀ ಹಿಂದೂಸ್ತಾನದ ಅಗ್ರಗಣ್ಯ ಗಾಯಕ ಎನ್ನುವ ಹೆಸರಾಗ್ಬಿಡುತ್ತೆ. ಯಾಕೆ ಹಾಡೋದಿಲ್ಲ ಅಂದರೆ ಮಂದಿರದವರೆಗೆ ಹಾಡಬೇಡ ಅಂತ ಕುಲದೇವತೆಯ ಆದೇಶವಾಗಿದೆ ಎಂದು ಮುಗುಳ್ನಗೆಯೊಡನೆ ಹೇಳ್ತಿದ್ದರು. ಇನ್ನು ಪ್ರೇರಣೆಯ ವಿಷಯ, ಸಭಿಕರಿಗೆ ಉಣಬಡಿಸುವುದೇ ಕಲಾವಿದನ ಒಂದು ಮುಖ್ಯ ಪ್ರೇರಣೆ ಅನ್ನೋದು ನಿಜ. ಆದರೆ ಆತ್ಮಸಂತೋಷವೂ ಒಂದು ಪ್ರೇರಣೆಯಲ್ಲವೇ? ರಾಜಾ ಸಾಹೇಬರು ಅದೊಂದನ್ನೇ ಹಿಡಿದು ಬೆಳೆಸಿಕೊಂಡರು. ಕ್ರಮೇಣ ಅದೇ ಅಭ್ಯಾಸವಾಗಿ ಹೋಗಿತು. ಹೊರಗೆ ಮಳೆಗೆ ನಿಂತಿರುವಂತೆ ತೋರಿತು. ನಾವಿಬ್ಬರು ಏಕಕಾಲದಲ್ಲಿ ಆಲಿಸಿದೆವು. ಹೌದು, ನಿಂತಿತ್ತು. ಮಳೆ ಹೊಡೆದು ನಿಂತ ನಂತರ ಆವರಿಸುವ ಶಾಂತಿ ಕಿವಿಗೆ ಕೇಳಿಸುತ್ತಿತ್ತು. ಕೋಣೆಯ ಒಳಗೆ ಚಳಿ ಅನಿಸುತ್ತಿತ್ತು. ಒಂದು ಚೂರು ತಂಬಾಕನ್ನು ಎಡ ಅಂಗೈ ಮೇಲೆ ಹಾಕಿಕೊಂಡು ಬಲ ಹೆಬ್ಬರಳಿಂದ ಉಜ್ಜಿ ಹದ ಮಾಡಿ ಅದನ್ನು ಬಾಯಿಗೆ ಹಾಕಿಕೊಂಡ ನಂತರ ಭೂಪತಿರಾಯರು ಇನ್ನೊಂದು ಅಂತರಂಗದ ಸುದ್ದಿ. ಇಷ್ಟೆಲ್ಲ ಹೇಳಿರೋದ್ರಿಂದ ಅದನ್ನು ನಿನಗೆ ಹೇಳಿಬಿಡ್ತೀನಿ, ಇದನ್ನು ಕೂಡ ಯಾರ ಕೈಯಲ್ಲೂ ಬಾಯಿ ಬಿಡಬಾರ್ದು. ತಂಬೂರಿ ಆಣೆ. ನೀನು ಇಲ್ಲಿ ಸೇರೋಕೆ 4 ವರ್ಷದ ಮೊದಲು ರಾಜಾ ಸಾಹೇಬರಿಗೆ ಒಂದು ಕೊರಗು ಹುಟ್ಟಿತ್ತು. ಇಷ್ಟು ಕಷ್ಟಪಟ್ಟು ನನ್ನ ಜೀವನವನ್ನೇ ವಿನಿಯೋಗಿಸಿ ಈ ವಿದ್ಯೆಯನ್ನು ರೂಢಿಸಿಕೊಂಡೆ. ನನಗೆ 56 ವರ್ಷವಾಯಿತು. ಯಾರಿಗಾದರೂ ಸತ್ಪಾತ್ರನಿಗೆ ದಾರೆ ಎರೆಯದೆ ಸತ್ತರೆ ವಿದ್ಯೆಗೆ ದ್ರೋಹ ಮಾಡಿದಂತೆ. ಯಾರಾದರೂ ಒಬ್ಬ ತಕ್ಕ ವಿದ್ಯಾರ್ಥಿ ಸಿಕ್ಕಲಾರನೇ ಅನ್ನುವ ಚಿಂತೆ. ಒಳಗೆ ಇರುವ ವಿದ್ಯೆಯನ್ನು ದಾನ ಮಾಡದೆ ಒಳಗೆ ಇಟ್ಟುಕೊಂಡು ಸತ್ತವನು ಪಿಶಾಚಿ ಆಗ್ತಾನೆ ಅನ್ನುವ ಮಾತು ಕೇಳಿದೆಯಾ? ಇಂಥ ಸುಲಭದ ನಂಬಿಕೆಗಳಲ್ಲಿ ವಿಶ್ವಾಸವಿಡುವವರೆಲ್ಲ ರಾಜಾ ಸಾಹೇಬರು. ಆದರೆ 60 ಸಮೀಪಿಸುತ್ತಾ ತಾನು ಯಾರಿಗೂ ಕಲಿಸದೆ ಸತ್ತು ಪಿಶಾಚಿ ಆಗ್ತೀನಿ ಎನ್ನುವ ಆತಂಕವೇ ಶುರುವಾಯಿತು. ಸತ್ಪಾತ್ರ ವಿದ್ಯಾರ್ಥಿ ಎಂದರೆ 4 ವರ್ಷ ಕಲಿತು ಬಿಡೋನಲ್ಲ, ಅವರಲ್ಲಿರುವ ಸಮಸ್ತ ವಿದ್ಯೆಯನ್ನು ಸ್ವೀಕರಿಸಿ ಜೀರ್ಣಿಸಿಕೊಂಡು ಬೆಳೆಯುವವನು. ಅವರು ಹೇಗೆ ಸಂಗೀತಕ್ಕೆ ಮಾತ್ರವೇ ತಮ್ಮನ್ನು ತಾವು ಅರ್ಪಿಸಿಕೊಂಡರು, ಹಾಗೆ ತಾನು ಸಮರ್ಪಿಸಿಕೊಳ್ಳುವಂಥವನು. ಕಲಿಯುವ ಬುದ್ಧಿಯ ಚುರುಕಿನ ಜೊತೆಗೆ ಕಂಠತ್ರಾಣ ಇರುವಂಥವನು. ಹೊರ ಪ್ರಪಂಚದಲ್ಲಿ ಹೆಸರು ಮಾಡಿರುವ ಗವಾಯಿಗಳಾಗಿದ್ದರೆ ವಿದ್ಯಾರ್ಥಿಗಳು ಹುಡುಕಿಕೊಂಡು ಬರ್ತಿದ್ರು. ಹೊರಗೆಲ್ಲೂ ಹೆಸರಿಲ್ಲದೆ ಇವರ ಹತ್ತಿರ ಯಾರು ಬಂದಾರು? ಒಬ್ಬ ಪ್ರಸಿದ್ಧ ಗಾಯಕರ ಶಿಷ್ಯ ಅಂದುಕೊಳ್ಳೋದು ಪ್ರಬಲ ಆಕರ್ಷಣೆ. ಮುಂದೆ ಗಾಯಕನಾಗಿ ಮನ್ನಣೆ ಸಿಗಬೇಕಾದರೂ ಗುರುವಿನ ಹೆಸರು ಬೇಕು. ಈ ಚಿಂತೆ ಹತ್ತಿದಾಗ ಉಸ್ತಾದರ ಕುತಂತ್ರದ ಮೊನಚು ಅವರ ಮನಸ್ಸನ್ನು ಮತ್ತೆ ಚುಚ್ಚೋಕೆ ಶುರುವಾಯಿತು. ಇದೇ ಸಮಯದಲ್ಲಿ ಜಸ್ವಂತ ಬಿಟ್ಟು, ಅದೇ ಅಲ್ವೇ ಅವರ ಹೆಸರು, ಇತ್ತೀಚೆಗೆ ಈ ಕಡೆ ಬಂದೇ ಇಲ್ಲ. ಟ್ರಾವೆಲಿಂಗ್ ಏಜೆಂಟ್ರುಗಳು ಕಂಪನಿ ಬದಲಾಯಿಸ್ತಾರೆ ಅಥವಾ ಕಂಪನಿಯವರೇ ಬೇರೆ ಕಡೆಗೆ ಹಾಕ್ತಾರೆ. ಎಷ್ಟೋ ಜನ ನೌಕರಿ ಬಿಟ್ಟು ಸ್ವಂತ ಬಿಸ್ನೆಸ್ ಶುರು ಮಾಡ್ತಾರೆ. ಹೋಗಲಿ, ಅವ್ರು ನನ್ನನ್ನು ಜ್ಞಾಪಿಸ್ಕೊಂಡು ನಿನ್ನನ್ನು ಕರೆತಂದದ್ದೆಲ್ಲವೇ ಯೋಗ ಅನ್ನೋದು. ಅದು ಹೀಗೆಯೇ ಜರುಗಿತು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.